ನಮಸ್ಕಾರ. ಇಂದಿನ ದಿಕ್ಸೂಚಿಗೆ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಇವತ್ತು ಕೂಡ ನಾವು ಮಳೆ ಮತ್ತು ಪ್ರವಾಹದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮುಂದಿನ ವಿಚಾರಗಳು. ಇನ್ನೂ 2 ದಿನ ಮಳೆಯಾಗುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಕೇವಲ ಉತ್ತರ ಕರ್ನಾಟಕದಲ್ಲಿ ಮಾತ್ರವಲ್ಲ, ದಕ್ಷಿಣ ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ಕೂಡ ಸಾಕಷ್ಟು ಮಳೆ ಆಗುವ ಸಾಧ್ಯತೆ. ಬೆಂಗಳೂರಿನಲ್ಲಿ ಈಗ ಆಲ್ರೆಡಿ ಇವತ್ತು ಸಂಜೆ ಕೂಡ ಮಳೆ ಸುರಿತಾನೆ ಇತ್ತು. ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಮತ್ತಿತರ ಭಾಗಗಳಲ್ಲಿ ಏನೆಲ್ಲ ಸ್ಥಿತಿಗತಿಗಳು ಬದಲಾವಣೆ ಆಗಬಹುದು ಮತ್ತು ಪರಿಹಾರ ಕಾರ್ಯಗಳು ಏನು ಸರ್ಕಾರ ಕೈಗೊಳ್ತಾ ಇದೆ, ಅದು ಎಷ್ಟು ಮಟ್ಟಿಗೆ ಜನರಿಗೆ ರೀಚ್ ಆಗ್ತಾ ಇದೆ, ಈ ಎಲ್ಲದರ ಬಗ್ಗೆ ಮಾತಾಡೋಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ನಮ್ಮ ಜೊತೆಗೆ ಇರಲಿದ್ದಾರೆ ಒಂದ್ಸಲ ನಾವು ಅವ್ರನ್ನ ಸ್ವಾಗತಿಸೋಣ. ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರು ಮತ್ತು ಸುಪ್ರೀಂ ಕೋರ್ಟ್ನ ವಕೀಲರು ಆಗಿರುವಂಥ ಸಂತೋಷ್ ಏಣಿಗೆ ನಮ್ಮೊಂದಿಗಿದ್ದಾರೆ. ಸಂತೋಷ್ ಅವರೇ, ನಿಮಗೆ ಸ್ವಾಗತ. ಸಂಕೇತ್ ಏಣಿಗೆ, ಇಲ್ಲಿ ಸಂತೋಷ್ ಬರೆದುಬಿಟ್ರೆ ನಾನು ಸಂಕೇತ್ ಅನ್ಕೋತಾ ಇದ್ದೆ. ಸಂಕೇತ್, ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ಇನ್ನು ಕನ್ನಡ ಪರ ಹೋರಾಟಗಾರರಾಗಿ ಜಯರಾಜ್ ನಾಯ್ಡು ನಮ್ಮೊಂದಿಗಿದ್ದಾರೆ. ನಿಮಗೂ ಕೂಡ ಸ್ವಾಗತ ಜಯರಾಜ್ ಅವರೇ. ಇದರೊಂದಿಗೆ ನಮ್ಮೊಂದಿಗೆ BJP ರಾಜ್ಯಸಭಾ ಸದಸ್ಯರಾಗಿರುವಂಥ ಈರಣ್ಣ ಕಡಾಡಿ ನಮ್ಮೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗಲಿದ್ದಾರೆ. ಮತ್ತು ಹವಾಮಾನ ಇಲಾಖೆ ಅಧಿಕಾರಿಯಾಗಿರುವಂಥ ಚನ್ನಬಸವ ಅವರು ನಮ್ಮೊಂದಿಗೆ ಜಾಯ್ನ್ ಆಗಲಿದ್ದಾರೆ. ಮತ್ತು ಗುಲ್ಬರ್ಗದಿಂದ ಒಬ್ಬರು ರೈತರು ಕೂಡ ನಮ್ಮೊಂದಿಗೆ ಜಾಯ್ನ್ ಆಗಲಿದ್ದಾರೆ. ಈ 5 ಜನರ ಜೊತೆ ನಾನು ಮಾತಾಡ್ತೀನಿ. ಇದು ನಾಳೆ ನಾಡಿದ್ದು ಕೂಡ ಇದೇ ಥರ ಸ್ಥಿತಿಗತಿ ಇದೆ ಅಂತ ಹೇಳಲಾಗ್ತಾ ಇದೆ. ಬನ್ನಿ ಈ ಒಂದು ಚರ್ಚೆನ ಶುರು ಮಾಡೋಣ. ಆ ಚರ್ಚೆ ಶುರು ಮಾಡೋಕ್ಕಿಂತ ಮುಂಚೆ ಒಂದಷ್ಟು ವಿಚಾರಗಳು ಏನು ನಾವು ಗಮನಿಸಿದ್ದೀವಿ ಅದನ್ನು ನಿಮಗೆ ಹೇಳೋದಾದರೆ, ಕಲಬುರಗಿ, ಯಾದಗಿರಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಸ್ವಲ್ಪ ಪ್ರವಾಹದ ಇಳಿಮುಖ ಆಗಿದೆ. ಆದರೂ ಕೂಡ ನಾಳೆ ನಾಡಿದ್ದು ಅಂದರೆ 23ನೇ ತಾರೀಕು ತನಕ ಮಳೆ ಮುಂದುವರಿತೆ ಅನ್ನೋ ಮಾತು ಹೇಳಲಾಗ್ತಾ ಇದೆ. ಭೀಮಾ ತೀರದ 43,000 ಜನ ಈಗ ಪ್ರವಾಹ ಕಾಳಜಿ ಕೇಂದ್ರಗಳಲ್ಲಿದ್ದಾರೆ. ಮಹಾರಾಷ್ಟ್ರದ ಜಲಾಶಯಗಳಿಂದ ಏನು ನೀರು ಹರಿದು ಬರ್ತಾ ಇದೆ ಅದ್ರ ಬಗ್ಗೆ ಕೂಡ ಸಾಕಷ್ಟು ಕನ್ಫ್ಯೂಷನ್ ಇದೆ. ನಮ್ಮ ಸಾರಿಗೆ ಸಚಿವರಾಗಿರುವಂಥ ಲಕ್ಷ್ಮಣ್ ಸವದಿಯವರು ಅದ್ರ ಬಗ್ಗೆ ಮಾತಾಡಿದ್ದಾರೆ. 8 ಲಕ್ಷ ಕ್ಯೂಸೆಕ್ಸ್ ಅಂತ ಹೇಳಿದ್ದಾರೆ ಅವರು. ಅದ್ರ ಬಗ್ಗೆ ಗೊಂದಲ ಇದೆ ಅನ್ನೋ ಮಾತು ಹೇಳಿದರೆ, ಅಲ್ಲಿನ ಅಫ್ಜಲಪುರ ಶಾಸಕರು ಕೂಡ ಇವತ್ತು TV5 ಜೊತೆ ಮಾತಾಡ್ತಾ 5 ಲಕ್ಷ ಕ್ಯೂಸೆಕ್ಸ್ ಹರಿಸಬೇಕಾಗಿರುವಂಥ ಮಹಾರಾಷ್ಟ್ರ ನಮಗೆ ಹೇಳ್ದೇ 8 ಲಕ್ಷ ಕ್ಯೂಸೆಕ್ಸ್ ಹರಿಸಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಯಾರ ಹೊಣೆಗಾರಿಕೆ, ಇದು ಯಾರ ತಪ್ಪು ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವಗೊಳ್ತಾ ಇದೆ. ಮತ್ತು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೀಮ್ಗಳು ಏನು ಮಾಡ್ತಾ ಇವೆ, ಎಲ್ಲಿ ತನಕ ಬಂದಿದೆ ಈ ಪರಿಹಾರ ಕಾರ್ಯ, ಈ ಎಲ್ಲದ್ರ ಬಗ್ಗೆ ಮಾತಾಡೋಣ. ಬನ್ನಿ, ಮೊದಲನೇದಾಗಿ ಸಂಕೇತ್ ಅವ್ರ ಜೊತೆಗೆ ಮಾತಾಡೋಣ. ಸಂಕೇತ್, ಮತ್ತೊಂದ್ಸಲ ಸ್ವಾಗತ ನಿಮಗೆ. ನಮಸ್ಕಾರ. ಏನು ಇಲ್ಲಿ 2 ಪ್ರಶ್ನೆಗಳಿದೆ. ಒಂದು, ಇಮಿಡಿಯೇಟಾಗಿ ರಿಲೀಫ್ ಕೊಡಬೇಕಾಗಿರುವಂಥದ್ದು. ಅಂದರೆ ಈಗ ಸರ್ಕಾರ ಒಂದು ಹಂತಕ್ಕೆ ಏನೋ ಕಾಳಜಿ ಕೇಂದ್ರಗಳು ಮಾಡ್ತಾ ಇದೆ, ಊಟ ವಸತಿ ಕೊಡುವಂಥದ್ದು ಮತ್ತು ಮನೆಗಳು ಬಿದ್ದಿರುವಂಥದ್ದು, ಜಾನುವಾರುಗಳು ಏನು ಮೃತಪಟ್ಟಿರೋದು ಅದಕ್ಕೆ ಪರಿಹಾರ ಕೊಡುವಂಥದ್ದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಬೆಳೆಗೆ ಪರಿಹಾರ ಕೊಡುವಂಥದ್ದು. ಈ ಎಲ್ಲ ವಿಚಾರಗಳನ್ನ ಸರ್ಕಾರ ಸಮರೋಪಾದಿಯಲ್ಲಿ ತೆಗೆದುಕೊಳ್ಬೇಕಾಗಿದೆ, ಮಳೆ ನಿಲ್ತಿರೋ ಹಾಗೆ. ಅದರ ಜೊತೆಗೆ ಕೊರೋನಾ ಭೀತಿ ಇದೆ, ಸಾಂಕ್ರಾಮಿಕ ರೋಗಗಳು ಬರುವಂಥ ಭೀತಿ ಇದೆ. ಈ ಎಲ್ಲ ವಿಚಾರಗಳನ್ನ ಸರ್ಕಾರ ಎದುರಿಸಬೇಕಾಗಿದೆ. ಅದರೊಂದಿಗೆ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ ನಾವು ಮರೆಯೋದೇನಂತಂದರೆ, 2019ರಲ್ಲೂ ಆಗಿತ್ತು, ಅದಕ್ಕಿಂತ ಮುಂಚೆ ಕೂಡ ಉತ್ತರ ಕರ್ನಾಟಕ ಈ ಥರ ಪ್ರವಾಹದಿಂದ ನಲಗಿತ್ತು. ಅದರಿಂದ ಕಲ್ಕೊಂಡ್ರೆ ಪಾಠಗಳೇನು, ಶಾಶ್ವತ ಪರಿಹಾರ ಅನ್ನೋ ಮಾತನ್ನು ಯಾರೂ ಮಾತಾಡ್ತಾ ಇಲ್ಲ. ಇದಕ್ಕಿಂತ ಮುಂಚೆ ಬರ್ತಿತ್ತು ಆ ಮಾತುಗಳು, ಬಟ್ ಈಗ ಅದು ಬರ್ತಾ ಇಲ್ಲ. ಏನು ಹೇಳ್ತೀರಿ ಈ ಬಗ್ಗೆ? ಈಗ ನೋಡಿ, ಈಗ ತೊಂದರೆಯಲ್ಲಿ ನೆರೆ ಸಂತ್ರಸ್ತರ ಏನಿದ್ದಾರೆ ಅವರಿಗೆ ಪುನರ್ವಸತಿ ಕಾರ್ಯವನ್ನು ಮೊದಲು ಕಾರ್ಯರೂಪಕ್ಕೆ ತರಬೇಕು. ಒಂದು ಸ್ಥಳವನ್ನು ಐಡೆಂಟಿಫೈ ಮಾಡಿ ಅಲ್ಲಿಗೆ ಅವ್ರನ್ನ ಶಿಫ್ಟ್ ಮಾಡುವಂಥ ಕಾರ್ಯವನ್ನು ಮಾಡಬೇಕು. ಅವ್ರನ್ನಾಗಲಿ ಅವ್ರ ಜಾನುವಾರುಗಳನ್ನಾಗಲಿ ಶಿಫ್ಟ್ ಮಾಡುವಂಥ ಕಾರ್ಯ ಮಾಡಬೇಕು. ಅದನ್ನು ಶಿಫ್ಟ್ ಮಾಡಬೇಕು ಅಂದರೆ ಬರೀ ಆಫೀಸರ್ಗಳಿದ್ದರೆ ಸಾಲದು. ಅದಕ್ಕೆ ಸಂಬಂಧಪಟ್ಟಂಥ ಅದಕ್ಕೆ ಸಚಿವರಾಗಲಿ ಅಥವಾ ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಮತ್ತು ಶಾಸಕರಾಗಲಿ, ಎಲ್ಲರದ್ದು ಅದಕ್ಕೊಂದು ಟೀಮ್ ಬೇಕು, ತಂಡ ಬೇಕು. ತಂಡ ಸಮೇತವಾಗಿ ಅಲ್ಲಿ ಕಾರ್ಯ ಮಾಡಿದರೆ ಮಾತ್ರ ಅಲ್ಲಿ ಸ್ಥಳಾಂತರಗೊಳಿಸ್ಬೋದು, ಪ್ರತಿಯೊಂದು ಮಾಡ್ಬೋದು. ರಾಜಕಾರಣಿಗಳು ಅಂತಂದಾಗ ಎಲ್ಲರೂ ಜೊತೆಗಿದ್ಕೊಂಡು ಅವರು ಎಲ್ಲರನ್ನು ಜನರ ನಾಯಕರಾಗಿದ್ದು ಅಂಥವ್ರು, ಜನರ ಜೊತೆಗಿರುವಂಥವ್ರು, ಜನರನ್ನ ಅವರು ವಿಶ್ವಾಸಕ್ಕೆ ತೊಗೊಳೋದಕ್ಕೆ ಅವ್ರು ಇರಲೇಬೇಕಲ್ಲಿ. ಅಧಿಕಾರ ವರ್ಗಕ್ಕಿಂತ ರಾಜಕಾರಣಿಗಳಲ್ಲಿ ಇರಬೇಕಾಗ್ತದೆ, ಅವರು ವಿಶ್ವಾಸಕ್ಕೆ ತಗೋಬೇಕಾಗ್ತದೆ. ಅಂಥ ಪರಿಸ್ಥಿತಿಯಲ್ಲಿ ನಾಯಕರೇ ಅಲ್ಲಿ ಬಿಟ್ಕೊಟ್ಟು ಬೇರೆ ಕಡೆ ಓಡಾಡ್ತಾ ಇರೋದು ಈ ಶಿರಾ ಎಲೆಕ್ಷನ್ಗಾಗಲಿ ಅಥವಾ ರಾಜರಾಜೇಶ್ವರಿ ಎಲೆಕ್ಷನ್ದಲ್ಲಿ ಇರೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಅವ್ರಿಗೆ ತಮ್ಮದಾದ ಜವಾಬ್ದಾರಿಗಳಿವೆ, ತಮ್ಮದಾದ ಕ್ಷೇತ್ರಗಳಿವೆ, ತಮ್ಮ ಜನ ಅವ್ರಿಗೆ ಓಟ್ ಹಾಕಿದ್ದಾರೆ, ಅವ್ರಿಗೆ ಸ್ಪಂದಿಸಬೇಕಾಗಿರೋದು ಅವ್ರ ಕರ್ತವ್ಯ. ಈಗ ನಡೀತಾ ಇರೋದೇ ಬೇರೆ. ಈ ಸದ್ಯದ ಪರಿಸ್ಥಿತಿಯಲ್ಲಿ ಅರ್ಜೆಂಟಾಗಿ ಮಾಡಬೇಕಾಗಿರೋದೇನೆಂದರೆ ಸ್ಥಳವನ್ನು ಪರಿಶೀಲಿಸಬೇಕು, ಸೂಕ್ತವಾದ ಸ್ಥಳವನ್ನು ನಿಗದಿಪಡಿಸಬೇಕು, ಅವ್ರನ್ನ ಸ್ಥಳಾಂತರಗೊಳಿಸಬೇಕು. ಅಂದ್ರೆ ಶಾಶ್ವತವಾಗಿ ಸ್ಥಳಾಂತರಗೊಳಿಸಿ, ಶಾಶ್ವತ ಅಲ್ಲ, ಅಟ್ಲೀಸ್ಟ್ ಈಗ ತಾತ್ಕಾಲಿಕ ಪರಿಹಾರ ಕೇಂದ್ರಗಳು, ಕಾಳಜಿ ಕೇಂದ್ರಗಳಿದೆ, ಅಲ್ಲಿ ಹೋಗಿದ್ದಾರೆ ಅಲ್ಲ. ನಾನು ಹೇಳ್ತಾ ಇರೋದಂದ್ರೆ ತಾತ್ಕಾಲಿಕ ಅಂದ್ರೂ ಕೂಡ ಮಿನಿಮಮ್ ಒಂದು 6 ರಿಂದ 8 ತಿಂಗಳು ಇರುವಂತ ಜಾಗ ಇರಬೇಕು ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಅದು ಪುನರ್ವಸತಿ ಸಂಪೂರ್ಣವಾಗಿ ಕಲ್ಪಿಸಿಕೊಡೋವರೆಗೆ ಅಲ್ಲಿವರೆಗೆನಾದ್ರೂ ತಡ್ಕೊಳ್ಳುವಂತ ಶಕ್ತಿ ಇರಬೇಕು, ತಡ್ಕೊಳ್ಳುವಂತ ಜಾಗನಾದ್ರೂ ಇರಬೇಕು. ಏನೋ ಒಂದು ತಾತ್ಕಾಲಿಕ 5 ದಿನಕ್ಕಾಗಿ 10 ದಿನಕ್ಕಾಗಿ ಮಾಡುವಂತ ಮಾರ್ಪಾಟ ಅಲ್ಲ ಇದು. ಯಾಕಂದ್ರೆ
ಯಾಕಂದ್ರೆ ಬಹಳ ಹಾನಿಯಾಗಿರೋ ಪ್ರಮಾಣ ಮಾತ್ರ ಅತಿ ಜಾಸ್ತಿ ಇರೋದ್ರಿಂದ ಕರೆಕ್ಟ್. ಸದ್ಯದ ವಿಚಾರದಲ್ಲಿ ಅವರು ಬಹಳ ದೀರ್ಘವಾಗಿ ಕ್ರಮ ಕೈಗೊಳ್ಬೇಕಾಗ್ತದೆ. ಮತ್ತೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ತುಂಬ ಒಳ್ಳೆ ಮಾತುಗಳನ್ನ ಹೇಳಿದರು. ಕಾಳಜಿ ಕೇಂದ್ರಗಳನ್ನೋದು ತಾತ್ಕಾಲಿಕ ಪರಿಹಾರ ಕೇಂದ್ರಗಳಲ್ಲ, ಎಲ್ಲೋ ಒಂದು ಕಡೆ ಶೆಡ್ಡಲ್ಲಿ, ಎಲ್ಲೊಂದು ಕಡೆ ಗುಡಿನಲ್ಲಿ ಮಾಡುವಂಥದ್ದಲ್ಲ. ಅಲ್ಲಿ ಇನ್ನೂ 4 ರಿಂದ 5 ತಿಂಗಳು ಇರುವಂಥ ಸ್ಥಿತಿಗತಿ ಏನಾದರೂ, ಯಾಕೆಂದರೆ ಸುಮಾರು 20,000ಕ್ಕೂ ಹೆಚ್ಚು ಮನೆಗಳು ಏನು ಬಿದ್ದಿದೆ, ಆ ಮನೆಗಳನ್ನ ಕಟ್ಟೋ ತನಕ ಎಲ್ಲಿರ್ಬೇಕಾ ಜನ. ಸೊ ಆ ದೃಷ್ಟಿಯಿಂದ ಅದಕ್ಕೆ ಮುಂದಿನ ಒಂದು 3-4 ತಿಂಗಳವರೆಗೆ ಅವ್ರನ್ನ ಆ ಕಾಳಜಿ ಕೇಂದ್ರದಲ್ಲಿ ಇರಬೇಕು ಅಂತಂದ್ರೆ ಅವ್ರಿಗೆ ಏನು ಮೂಲಭೂತ ಸೌಲಭ್ಯಗಳು ಕೊಡಬೇಕಾಗಿದೆ, ಅದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕಾಗಿದೆ ಮಾತನ್ನು ಹೇಳಿದ್ರಿ. ಈಗ ರಾಜ್ಯಸಭಾ ಸದಸ್ಯರಾಗಿರುವಂಥ ಈರಣ್ಣ ಕಡಾಡಿ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಈರಣ್ಣ ಅವ್ರಿಗೆ. ಹಾಂ ಸರ್, ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಮುಂಬೈ ಕರ್ನಾಟಕ ಭಾಗದಲ್ಲಿ ಏನು ಪ್ರವಾಹ ಬಂದು ಜನರ ಜೀವನ ದುಸ್ತರ ಆಗಿದೆ, ಬೆಳೆ ನಾಶ ಆಗಿದೆ, ಮನೆಗಳು ಕುಸಿದೋಗಿವೆ ಮತ್ತು ಜಾನುವಾರುಗಳು ಮೃತಪಟ್ಟಿವೆ. ಜನರಿಗೆ ಏನು ಇನ್ನೇನು ಸುಗ್ಗಿ ಮಾಡಬೇಕು ಅಥವಾ ಫಸಲ್ ಬಂದು ಬದುಕು ಹಸನಾಗತ್ತೆ ಅಂದ್ಕೊಂಡಿದ್ರು. ಸೊ ಅವರು ಮತ್ತೊಂದು ಸಲ, ಕಳೆದ ವರ್ಷನೂ ಆಗಿತ್ತು, ಈ ವರ್ಷನೂ ಆಗಿದೆ. ಏನು ಹೇಳ್ತೀರಿ ತಾವು ಈ ಬಗ್ಗೆ ಕಡಾಡಿಯವರು? ಆಗಿದೆ ಮತ್ತು ಅಲ್ಲಿ ಜಾಸ್ತಿ ಮಳೆ ಆಗಿರುತ್ತೆ. ಸರ್ ನಿಮ್ಮ ಧ್ವನಿ ಸರಿ ಕೇಳ್ತಾ ಇಲ್ಲ. ಬಂದಿದೆ. ಓಕೆ ಈರಣ್ಣ ಸರ್, ನಾನು ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೀನಿ. ನಿಮ್ಮ ಧ್ವನಿ ಸ್ವಲ್ಪ ಸರಿ ಕೇಳಿಸ್ತಾ ಇಲ್ಲ. ಮತ್ತೆ ನಾನು ನಿಮ್ಮನ್ನು ಸಂಪರ್ಕಿಸ್ತೀನಿ. ಸ್ವಲ್ಪ ಅದನ್ನು ಸರಿ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ನೀವು. ನಮ್ಮ ಜೊತೆಗೆ ಜಯರಾಜ್ ಅವರಿದ್ದಾರೆ, ಕನ್ನಡ ಪರ ಹೋರಾಟಗಾರರು. ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಎಸ್ ಜಯರಾಜ್, ನಾನು ಇವತ್ತು ಗಮನಿಸಿದ್ದೇನಂತಂದರೆ, ಯೂಶ್ವಲಿ ಏನಾಗುತ್ತೆ, ಕನ್ನಡ ಪರ ಸಂಘಟನೆಗಳಿರ್ಬೋದು ಅಥವಾ RSS ಇರ್ಬೋದು ಅಥವಾ ಯಾವುದೇ ಸಂಘಟನೆಗಳಿರ್ಬೋದು, ಈ ಥರ ಸ್ಥಿತಿಗತಿಗಳು ಬಂದಾಗ ಭಾಳಷ್ಟು ಜನ ಹೆಲ್ಪಿಗೆ ಹೋಗುವಂಥದ್ದನ್ನು ನೋಡ್ತೀವಿ. ಆದರೆ ಈ ವರ್ಷ ಹೆಂಗಿದೆ ಅಂತಂದರೆ ಎಲ್ರಿಗೂ ಕೊರೋನಾ ಭಯ ಅಂತಂದರೆ, ಅಲ್ಲಿ ಸ್ಥಳೀಯರು ಹೆಲ್ಪ್ ಮಾಡ್ತಾ ಇದ್ದಾರೆ, ಎಲ್ಲ ಆಗ್ತಾ ಇದೆ. ಆದರೂ ಕೂಡ ಮುಂಚೆ ಏನು ಆ ಥರದೊಂದು ಸ್ವಯಂ ಸೇವಕರು ಧಾವಿಸ್ತಾ ಇದ್ರು, ಅದು ಕಡಿಮೆ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಏನು ಹೇಳ್ತೀರಿ ಈ ಬಗ್ಗೆ ಜಯರಾಜ್? ಸರ್, ಮೊದಲು ಇಲ್ಲಿ ಏನಾಗಿದೆ ಅಂದರೆ, ಸರ್ಕಾರ ಎಲ್ಲಿ ಎಡುತ್ತಾ ಇದೆ. ಒಂದು, ನಮಗೂ ಈಗ ಹೇಳಿದ್ರೆ ನೀವು ಸಂಕ್ರಮಣ ಕಾಲ ಪ್ರತಿಯೊಂದಿದೆ, ಹೋರಾಟಗಾರರು ಮತ್ತು RSS ಯಾವುದೊಂದು ತಂಡ ಮಾಡ್ತಾ ಇದ್ವಿ. ಈಗೇನಾಗಿದೆ, ಕನ್ನಡ ಪರ ಹೋರಾಟಗಾರರು ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆ ನಾವು ಬೇರೆ ಕಡೆ ತಗೊಂತಾ ಇದ್ವಿ, ಕಲೆಕ್ಟ್ ಮಾಡ್ತಾ ಇದ್ವಿ, ಕೊಡ್ತಾ ಇದ್ವಿ ಅಥವಾ ಕೈಯಲ್ಲಾಗ್ತಾ ಇದ್ವಿ. ಈಗಾಗಲೇ ಎಲ್ಲರೂ ಕಷ್ಟದಲ್ಲಿದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಈಗಾಗಲೇ ನಡೀತಾ ಇದೆ ಏನು ಕಾರ್ಯಕ್ರಮ ಮತ್ತೆ ಹೋಗುವಂಥದ್ದು. ಆಗಲೇ ಇವತ್ತು 2 ಟೀಮ್ ಹೋಗಿದ್ದಾವೆ ಕನ್ನಡ ಪರ ಸಂಘಟನೆಗಳು, ಈಗಾಗಲೇ 2 ಟೀಮ್ ಹೋಗಿದ್ದಾವೆ, ಈಗಾಗಲೇ ಬಂದಿದೆ, ನಿಮ್ಮ ಸುದ್ದಿಯಲ್ಲೇ ಬಂದಿದೆ ಅದು. ಈಗ ಪ್ರತಿಯೊಂದು ಕಡೆ ನಡೀತಾ ಇದೆ ಅದು. ಎಲ್ಲ ಸಮಯದಲ್ಲೂ ಮಾಡಿದರೆ ಈಗೂ ಮಾಡ್ತಿದ್ದಾರೆ, ಅದಲ್ಲ. ಆದರೆ ಸರ್ಕಾರ ಏನು ಮಾಡ್ತಾ ಇದೆ, ಒಂದು ಸುದ್ದಿವಾಹಿನಿಯಲ್ಲಿ ಇವತ್ತು ಗುಲ್ಬರ್ಗದಲ್ಲಿ ಒಂದು ಗಂಜಿ ಕೇಂದ್ರ, ನೀವು ಕಾಳಜಿ ಕೇಂದ್ರ, ಮಾನವೀಯ ದೃಷ್ಟಿಯಿಂದ ಕಾಳಜಿ ಕೇಂದ್ರ, ಸರ್ಕಾರ ಕರೆದದ್ದು ಗಂಜಿ ಕೇಂದ್ರ. ಗುಲ್ಬರ್ಗದ ಒಂದು ರೂಮ್ 10 ಜನ ಇರತಕ್ಕಂಥ ಒಂದರಲ್ಲಿ 69 ಜನ ಇದ್ದಾರೆ. ಅದು ಆ ರೀತಿ ಇದು ತಾತ್ಕಾಲಿಕ ಕೊಡ್ತಾ ಇದೀವಿ ಅನ್ನೋ ಕಾರಣಕ್ಕೆ ಬಿಟ್ಟಿಯಾಗಿ ಕೊಡೋದಂಥದ್ದಲ್ಲ, ಇದು ಸರ್ಕಾರದ ಕರ್ತವ್ಯ. ಎರಡೂ ಪಕ್ಷಗಳು, ಕಾಂಗ್ರೆಸ್ ಮತ್ತು BJP ಅಧಿಕಾರದಲ್ಲಿದ್ದ ಪಕ್ಷ, ಅದು ತನ್ನ ಕ್ಷೇತ್ರ ಉಳಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರೆ, ಕಾಂಗ್ರೆಸ್ ಸಹ ಒಂದೇ ನಾಣ್ಯದ 2 ಮುಖಗಳಾಗಿದ್ದಾವೆ ಇವತ್ತು. ಇವರು ಸಹ ಅದರ ಬಗ್ಗೆ ಚಕಾರ ಎತ್ತಾ ಇಲ್ಲ, BJP ಸಹ ಅದರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಅವರಿಗೆ ಪಕ್ಷ ಇಲ್ಲಿ ಗೆಲ್ಲಬೇಕಿಬ್ರು. ಹಿಂದೆ ನಾವು ಇದೇ ವಿಚಾರದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಉತ್ತರ ಕರ್ನಾಟಕ ಜನಪ್ರಿಯವಾದಾಗ ಈ MP ಗಳು ಯಾರು ಧ್ವನಿ ಎತ್ತಲಿಲ್ಲ ಅನ್ನೋ ಕಾರಣಕ್ಕೆ ತಿಥಿ ಕಾರ್ಯ ಮಾಡಿದ್ದೆ ನಾನು ಮೈಸೂರು ಬ್ಯಾಂಕ್ ಸರ್ಕಾರದಲ್ಲಿ. ಅವತ್ತು ಸಹ ಅದೇ ರೀತಿ ಇವ್ರದ್ದು ಮತ್ತು ಹೋರಾಟಗಾರರು ರೋಡಿಗೆ ಇಳಿಬೇಕಾಗುತ್ತೆ. ನೋಡಿ, ಅದು ಏನಾಗಿದೆ ಅಂದರೆ, ತಿನ್ಲಿಕ್ಕೂ ಅನ್ನ ಇಲ್ಲ ಸರ್. ಈಗ ಹೋರಾಟ ಮಾಡೋದು ತದನಂತರ ಅಲ್ಲಿ ಇನ್ನೂ ಸಮೀಕ್ಷೆ ಮಾಡಬೇಕು, ನಾಳೆ ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡ್ತಾರಂತ ಜಾತಕ ಪಕ್ಷಿ ಥರ ಕಾಯ್ತಾ ಇದೀವಿ. ಎಲ್ಲಿದ್ದೀವಿ ಸರ್ ನಾವು ಇವತ್ತು? ಏನೋ ಪುಣ್ಯಕ್ಕೆ ಮೋದಿ ಅವರಾದರೂ ಟ್ವಿಟ್ ಮಾಡಿದ್ದಾರೆ, ಇಷ್ಟು ದಿನ ಮಾಡ್ತಾ ಇರಲಿಲ್ಲ, ಈ ಟ್ವಿಟ್ ಮಾಡಿದ್ದಾರೆ. ಒಬ್ಬ ರಾಜ್ಯಸಭಾ ಸದಸ್ಯರಾಗಲಿ ಅಥವಾ MP ಗಳಾಗಲಿ MLA ಆಗಲಿ ಇದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಮೋದಿ ಅವ್ರನ್ನ ಸ್ವಲ್ಪ ಆದರೂ ಬಿಡುಗಡೆ ಮಾಡಿ ಅಂತ ಕೇಳ್ತಾ ಇಲ್ಲ. ನಮ್ಮ ಮುಖ್ಯಮಂತ್ರಿಗೂ ಬದಲಾವಣೆ ಎಲ್ಲಾಗ್ತದೆ ಅನ್ನೋ ಬಯಕೆ ಇಲ್ಲಿ ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಎಲ್ಲ ಹೋರಾಟಗಾರರೇ ಮಾಡಬೇಕು ಅಥವಾ ಸಂಘ ಸಂಸ್ಥೆಗಳು ಮಾಡಬೇಕು, ಸರ್ಕಾರ ಮಾಡಬೇಕು. ಇದುವರೆಗೆ ಏನು ಮಾಡಿದೆ? ನೀವು ಹೇಳಿದ ಹಾಗೆ ಈಗ ಇವತ್ತು ಅಶೋಕ್ ಅವರು ಹೇಳಿದ್ದಾರೆ, ಆಗಿರುವಂಥ ಹಾನಿ ಸುಮಾರು 3,000 ಕೋಟಿ ಹಾನಿಯಾಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಮತ್ತು PD ಖಾತೆಗಳಲ್ಲಿ, ಪರ್ಸನಲ್ ಡೆಪಾಸಿಟ್ ಖಾತೆಗಳಲ್ಲಿ
ಏನೋ ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ ಹಣ ಇದೆ ಅನ್ನೋ ಮಾತನ್ನು ಅವ್ರು ಪದೇ ಪದೇ ಹೇಳ್ತಾ ಇದ್ದಾರೆ. ಆದರೆ ಅದು ಸಾಕಾಗತ್ತೆ ಅನ್ನೋದೊಂದು ಪ್ರಶ್ನೆ. ಎರಡನೇದು, ಇದಕ್ಕೆ ಅಂತ ವಿಶೇಷವಾಗಿ ಏನು ಫಂಡ್ಗಳನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಅನ್ನೋದು ಎರಡನೇ ಪ್ರಶ್ನೆ. ಯಾಕೆಂದರೆ ಸರ್, ಪಿ ಡಿ ಖಾತೆಯಲ್ಲಿರುವಂಥ ಹಣ ಜಿಲ್ಲಾಧಿಕಾರಿಯ ಜಿಲ್ಲೆಯ ಅದರ ದಿನಂಪ್ರತಿ ಖರ್ಚುಗಳು, ಬೇರೆ ಬೇರೆ ಯೋಜನೆಗಳಿಗೆ ಮೀಸಲಾಗಿರುವಂಥ ಹಣ ಇರುತ್ತೆ ಅಲ್ವಾ? ಸೊ ಈಗ ಸರ್ಕಾರ ಪರಿಹಾರಕ್ಕಾಗಿ, ಅಂದರೆ ನೆರೆ ಪರಿಹಾರಕ್ಕಾಗಿ ಏನು ಬಿಡುಗಡೆ ಮಾಡ್ತಾ ಇದೆ ಅನ್ನೋದು ಪ್ರಶ್ನೆ. ರಾಜ್ಯ ಸರ್ಕಾರ ಏನು ಬಿಡುಗಡೆ ಮಾಡ್ತಾ ಇದೆ ಮತ್ತು ಕೇಂದ್ರ ಸರ್ಕಾರ ಏನು ಬಿಡುಗಡೆ ಮಾಡ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ ತಾವು? ನೋಡಿ, ಹೋದ ವರ್ಷ ನಮ್ಮಲ್ಲಿ ಅತಿವೃಷ್ಟಿಯಾಗಿ 36,000 ಕೋಟಿ ಅಸೆಸ್ಮೆಂಟ್ ಆಗಿತ್ತು. ಆ 36,000 ಕೋಟಿ ರೂಪಾಯಿ ಏನು ನಷ್ಟ ಆಗಿತ್ತು ಅದನ್ನು ಭರ್ತಿ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಇನ್ನೂವರೆಗೆ ಯಾವ 25 ಜನ ಆಗಲಿ ಅಥವಾ 26 ಜನ ಆಗಲಿ, ಕಾಂಗ್ರೆಸ್ನವ್ರು ಹಿಡ್ಕೊಂಡೇ ಹೇಳ್ತೀನಿ, ಕಾಂಗ್ರೆಸ್ನವ್ರು ಬರೀ ಹೋರಾಟ ಮಾಡ್ಬೋದು. 25 ಜನ BJP-ಅವರೇ ಇದ್ದಾರೆ. ಕೇಂದ್ರ ಸರ್ಕಾರ BJP-ದು, ರಾಜ್ಯ ಸರ್ಕಾರ BJP-ದು. ಇವ್ರು ಹೋಗಿ ಮೋದಿಯವ್ರ ಮೇಲಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಉಸ್ತುವಾರಿ ಇರುವಂಥ ಪಕ್ಷದವ್ರ ಮೇಲಾಗಲಿ ಇಲ್ಲಿವರೆಗೆ ಏನಾದರೂ ಪ್ರೆಷರ್ ಮಾಡಿ ಅಥವಾ ಅವ್ರ ಮೇಲೆ ಒತ್ತಡ ತಂದು, ಯಾವುದೇ ರೀತಿಯಿಂದ ಒತ್ತಡ ತೊಗೊಂಬಂದು 36,000 ಕೋಟಿಯಲ್ಲಿ ಒಂದು 25,000 ಕೋಟಿ ಅವ್ರಿಗೆ ಏನಾದರೂ ಅನುದಾನ ಬಿಡುಗಡೆ ಮಾಡಿದ್ರು, ಈ ವರ್ಷದ್ದೆಲ್ಲ ನಾನು ಹೇಳ್ತಾ ಇರೋದು, ಹೋದ ವರ್ಷದನ್ನೇ ಬಿಡುಗಡೆ ಮಾಡಿದ್ರೆ ಇವತ್ತಿಗೆ ಅವ್ರನ್ನ ಶಿಫ್ಟ್ ಮಾಡೋದಕ್ಕಾಗಲಿ ಮತ್ತು ಅವ್ರಿಗೆ ಊಟ ವಸತಿ ಅವ್ರಿಗೆ ಒದಗಿಸ್ಕೊಡೋದಕ್ಕಾಗಲಿ ಅಥವಾ ಅವ್ರಿಗೆ ಪುನರ್ವಸತಿ ಕಾರ್ಯ ಮಾಡಿಕೊಡೋದಕ್ಕಾಗಲಿ ಹೋದ ವರ್ಷದ್ದೇ ಇನ್ನೂವರೆಗೆ ಆಗಿಲ್ಲ. ನಾನೇನು ಹೇಳ್ತೇನೆ ಅಂದರೆ 36,000 ಕೋಟಿ ಹೋಗ್ಲಿ 25,000 ಕೋಟಿಗೂ ಇವರು ಸಾಧ್ಯವಾಗಿಲ್ಲ. ಇದು ಹೊಣೆ ನೇರವಾಗಿ ಯಾರಂದ್ರೆ ಕಾಂಗ್ರೆಸ್ನವರಂತೂ ಹೊರಕ್ಕೆ ಸಾಧ್ಯ ಇಲ್ಲ, ಅದು ಅವ್ರು ಮಾಡಿದ್ದಲ್ಲ. ಇದನ್ನ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕಾದವರು ರಾಜ್ಯ ಸರ್ಕಾರದವರು. ರಾಜ್ಯ ಸರ್ಕಾರ ಇರೋದು ಬಿಜೆಪಿದು 25 ಜನನ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕದ ಜನಕ್ಕೆ ಮತ್ತು ನಮ್ಮ ದಕ್ಷಿಣ ಕರ್ನಾಟಕದ ಜನ ಯಾರೇ ಇರಲಿ, ಅವರು ಒಕ್ಕಟ್ಟಾಗಿ ಬಿಜೆಪಿಯವರ ಮೇಲೆ ಪ್ರೆಷರ್ ಮಾಡಿ, ಬಿಜೆಪಿಯವರ ಹೈಕಮಾಂಡ್ ಮೇಲೆ ಪ್ರೆಷರ್ ಮಾಡಿ, ಯಡಿಯೂರಪ್ಪನವರು ಈ ವಿಚಾರದಲ್ಲಿ ಈ ನೆರೆ ಸಂತ್ರಸ್ತರ ಜೊತೆಗೆ ನಿಂತ್ಕೊಂಡು ಇದನ್ನ ಕಾರ್ಯರೂಪಕ್ಕೆ ತರಬೇಕು. 36,000 ಕೋಟಿ ರೂಪಾಯಿ ರಿಲೀಸ್ ಆಯ್ತು ಅಂದ್ರೆ ಅಟ್ಲೀಸ್ಟ್ ಆಗಿ ನಮ್ಮ ಸರ್ಕಾರ ಜನರ ಹತ್ರ ಭಿಕ್ಷೆ ಬೇಡೋ ಪರಿಸ್ಥಿತಿ ಬರೋದಿಲ್ಲ. ಈಗ ಜನರಿಗೆ ಅವ್ರದ್ದಾದ ಅವ್ರ ಕಷ್ಟಗಳಿದಾವೆ. ಕೊರೋನಾ ಭಯದಿಂದ ಎಷ್ಟೋ ಜನ ಉದ್ಯೋಗ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ವಸತಿಗಳನ್ನು ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ನೆಲೆ ತಪ್ಪು ಹೋಗಿದೆ ಜನರಿಗೆ. ಜನರ ಕಡೆಯಿಂದ ಇಂತಹ ಪರಿಸ್ಥಿತಿಯಲ್ಲಿ ಅಪೇಕ್ಷೆ ಮಾಡೋದು ತಪ್ಪಾಗ್ತದೆ. ಕೇಂದ್ರ ಸರ್ಕಾರ 36,000 ಕೋಟಿ ಆಗ್ಲಿ ಅಥವಾ GST ಕೊಡಬೇಕಾಗಿರೋದು ಏನಿತ್ತಲ್ಲ ಬಾಕಿ, ಅದನ್ನಾದ್ರೂ ಕರ್ನಾಟಕ ಸರ್ಕಾರ ಕೊಟ್ಟಿದ್ರೆ ಕರ್ನಾಟಕ ಸರ್ಕಾರ ಸ್ಪಂದಿಸಬಹುದಾಗಿತ್ತೋ ಏನೋ. ಕರ್ನಾಟಕ ಸರ್ಕಾರ ಸ್ಪಂದಿಸಿಲ್ಲ ಅಂತ ನಾವು ಒಂದ್ ಕಡೆ ದೂಷಣೆ ಮಾಡೋದಾದ್ರೆ, ಸ್ಪಂದಿಸಬೇಕಾದವ್ರು ಅವ್ರಿಗೆ ಯಾರು? ಕೇಂದ್ರ ಸರ್ಕಾರದವ್ರು. ಅವ್ರು ಇನ್ನೂವರೆಗೆ ಏನು ದುಡ್ಡೇ ಕೊಡ್ತಾ ಇಲ್ಲ ಇವ್ರಿಗೆ. ಇವ್ರು ಬರೀ ನಾವು ಆಶ್ವಾಸನೆ ಕೊಡೋದು ಕೇಂದ್ರ ಸರ್ಕಾರನೂ ಆಯ್ತು, ರಾಜ್ಯ ಸರ್ಕಾರನೂ ಆಯ್ತು. ಜನರಿಗೆ ಆಶ್ವಾಸನೆಯಿಂದ ಹೊಟ್ಟೆ ತುಂಬೋದಿಲ್ಲ. ಆಶ್ವಾಸನೆಯಿಂದ ಯಾವ್ರಿಗೂ ಜನರಿಗೆ ಅವ್ರಿಗೆ ಪುನರ್ವಸತಿ ಕಾರ್ಯ ಸಿಗಲ್ಲ. ಅವ್ರ ಜಾನುವಾರುಗಳು ಎಷ್ಟೋ ನಾಶವಾಗಿದ್ದಾವೆ, ಹಾಳಾಗಿ ಹೋಗಿದಾವೆ, ಇನ್ನೂ ಸಿಗ್ತಾ ಇಲ್ಲ, ಎಲ್ಲಿ ಕಳ್ಕೊಂಡಿದ್ದಾವೆ ಅಂತ ಆಸ್ತಿ ಪಾಸ್ತಿ ಕಳ್ಕೊಂಡಿದ್ದಾರೆ ಅಂತವ್ರಿಗೆಲ್ಲ ಸ್ಪಂದಿಸಬೇಕು. ಬರೀ ದೊಡ್ಡ ನಾಲ್ಕು ಚೆನ್ನಾಗಿರೋ ಮಾತಾಡಿದ್ರೆ, ಭಾಷಣ ಮಾಡಿದ್ರೆ, ನಾವು ಏನಾದ್ರು ಗಡ್ಡ ಬಿಟ್ಕೊಂಡ್ರೆ ಅಥವಾ ನಾವು ದೇಶದ ಬಗ್ಗೆ ನಾವು ಅನುಕಂಪ ತೋರಿಸ್ತೀವಿ ಅಂದ್ಬಿಟ್ರೆ ಅದಕ್ಕೆ ಆಗಲ್ಲ. ನಾವು ನಿಜ ರೂಪಕ್ಕೆ ಕಾರ್ಯಕ್ಕೆ ತರಬೇಕು. ಅದನ್ನ ನೈಜತೆ ಕಾಣ್ತಾ ಇದೆ ಕಣ್ಣೆದುರುಗಡೆಗೆ. ಅದಕ್ಕೆ ಇದ್ರ ಜವಾಬ್ದಾರಿ ನೇರವಾಗಿ ಬಿಜೆಪಿ ಅವರೇ ಹೊರಬೇಕಾಗ್ತದೆ. ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ ನಿಮಗೆ. ಈಗ ನೀವು ವಕೀಲರು ಕೂಡ ಆಗಿರೋದ್ರಿಂದ ಈ ಪ್ರಶ್ನೆ ಮಹತ್ವ ಪಡ್ಕೊಳ್ಳುತ್ತೆ. ಈಗ NDRF ಮತ್ತು SDRF ಮತ್ತು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ 2005ರಲ್ಲಿ ಏನೊಂದು ಆ್ಯಕ್ಟ್ ಬಂತು. ಅದರ ಅಡಿಯಲ್ಲಿ ಸಾಕಷ್ಟು ಪ್ರೊವಿಷನ್ಸ್ ಇದೆ, ಏನೆಲ್ಲ ಮಾಡಬೇಕು. ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿಗಳು ಕೂಡ ಇರಬೇಕು ಅನ್ನೋ ಮಾತನ್ನು ಹೇಳಿದೆ. ಅದಕ್ಕೆ ಫಂಡ್ ಹೆಂಗೆ ಅಲೋಕೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ಆಲ್ರೆಡಿ ಅದು ಇದೆ. ಬಟ್ ಅದು ಈ ಇಂಪ್ಲಿಮೆಂಟೇಷನ್ ಸರಿಯಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸರಿಯಾಗಿಲ್ಲ ಅಂತೇಳಿ ಒಂದು PIL ಕೂಡ ಸುಪ್ರೀಂ ಕೋರ್ಟಲ್ಲಿ ದಾಖಲಾಗಿದೆ. ಸೊ ಈಗ ಅದ್ರ ಕಥೆ ಎಲ್ಲಿಗೆ ಬಂದಿದೆ? NDRF ನಿಂದ ಏನು ನಮಗೆ ಸಹಾಯ ಸಿಗ್ತಾ ಇದೆ? NDRF ಅಂತಂದ್ರೆ SDRF ಇಂದ ಅದರಲ್ಲಿ ಏನಾಗ್ತದೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತಮ್ಮ ಬಜೆಟ್ಗಳಲ್ಲಿ ಒಂದು ಫಂಡ್ ಅನ್ನ ಅಲೋಕೇಟ್ ಮಾಡಿಟ್ಟಿರ್ತಾರೆ, ಡಿಸಾಸ್ಟರ್ ರಿಲೀಫ್ ಫಂಡ್ ಅಂತ ಹೇಳಿ. ಅದು ಯಾವಾಗ ಇಟ್ಟಿರ್ತಾರೆ ಅಂತಂದ್ರೆ ತಮ್ಮ ಹತ್ರ ದುಡ್ಡಿದ್ದಾಗ ಅಥವಾ GST ಹಣ ಬಿಡುಗಡೆ ಮಾಡಿದ್ರೆ ಇಂಥವು ಏನಾದರೂ ಕಾರ್ಯರೂಪಕ್ಕೆ ತರಬೇಕು. ಏನು ದುಡ್ಡೇ ಇಡದೇ ಇದ್ದಾಗ ಅಥವಾ ಏನು ದುಡ್ಡನ್ನೇ ಕೊಡದೇ ಇದ್ದಾಗ GST ಹಣ ಅಂತ ನಾನೇನು ಪದೇ ಒತ್ತಾಯ ಮಾಡಿ ಹೇಳ್ತಾ ಇದ್ದೀನಿ, ಅವ್ರು ಕೊಡ್ತಾ ಇರೋದು ದಾನ ಅಲ್ಲ. ಎಷ್ಟೋ ಜನಕ್ಕೆ ತಪ್ಪು ಕಲ್ಪನೆ ಇದೆ, ನಾವು ಕೇಂದ್ರ ಸರ್ಕಾರದಿಂದ ನಾವು ಭಿಕ್ಷೆ ಬೇಡ್ತಾ ಇದ್ದೀವಿ, ಅವ್ರು ಒತ್ತಾಯ ಮಾಡ್ತಾ ಇದೀವಿ ಅಂತ. ಅಲ್ಲ, ನಮ್ಮ ರಾಜ್ಯದ ಜನ ಕೊಟ್ಟಿರೋ ತೆರಿಗೆ ಕೇಂದ್ರ ಸರ್ಕಾರದ ಕಡೆ ಇದೆ, ಅವ್ರು ವಾಪಸ್ ನಮ್ಗೆ ಕೊಟ್ಟಿಲ್ಲ ಇನ್ನೂ.
ಅದರಲ್ಲಿ ನಮ್ಮ ಕೊಡುತ್ತಾ ಇರುವಂತ GSTಯಲ್ಲಿ ಅರ್ಧ ಭಾಗ ಕೇಂದ್ರ ಸರ್ಕಾರದಿರ್ತದೆ, ಅರ್ಧ ಭಾಗ ರಾಜ್ಯ ಸರ್ಕಾರದಿರ್ತದೆ. ಆದ್ರೆ ಕಲೆಕ್ಟ್ ಆಗಿರೋದು ಕೇಂದ್ರ ಸರ್ಕಾರದ ಅಕೌಂಟ್ ನಲ್ಲಿ ಕಲೆಕ್ಟ್ ಆಗಿರ್ತದೆ, ಅಲ್ಲಿ ಕ್ರೆಡಿಟ್ ಆಗಿರ್ತದೆ. ಅರ್ಧ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾಗಿರೋದು ಇನ್ನೂ ಕೊಟ್ಟಿಲ್ಲ. ಅವರು ಕೊಡಬೇಕಾಗಿದ್ದು ಕೊಟ್ರೆ ದೊಡ್ಡ ಉಪಕಾರ ಆಗ್ತಿತ್ತು, ನಮ್ಮ ಜನಕ್ಕೆ ಇನ್ನೊಂದ್ರ ಬದುಕೋದಕ್ಕೆ ಒಂದು ನೆಲೆ ಆಗ್ತಿತ್ತು, ಒಂದು ಸೂರ್ ಆಗ್ತಿತ್ತು. ಇವು ಯಾವುದನ್ನು ಮಾಡ್ಲಾರ್ದೇನೆ ಎಲ್ಲಿ ಸ್ಟೇಟ್ ರಿಲೀಫ್ ಫಂಡು, ಎಲ್ಲಿ ಫಂಡ್ಗೆ ಅವರು ಸ್ಪಂದಿಸಬೇಕು, ಎಲ್ಲಿಂದ ಅವ್ರು ಕೊಡಬೇಕು. MLA ಗಳನ್ನು ಖರೀದಿ ಮಾಡೋದಕ್ಕೆ ದುಡ್ಡು ಸಿಗ್ತಾ ಇಲ್ಲ ಅವರಿಗೆ. ಹಾಗಾಗಿ ಒಂದರ ಮೇಲೆ ಈಗ ಇಷ್ಟು 14 ಜನ ಅಥವಾ 17 ಜನನ ಮಾತ್ರ ಅವ್ರು ಖರೀದಿ ಮಾಡೋದು. ಸಾಧ್ಯವಾಗಿದ್ರೆ ಅವ್ರು ಇನ್ನೊಂದು 25 ಜನನ ಖರೀದಿ ಮಾಡ್ತಿದ್ರು, ಇನ್ನೂ ಶಾಶ್ವತವಾಗಿ ಸರ್ಕಾರವನ್ನು ಭದ್ರಗೊಳಿಸ್ತಾ ಇದ್ರು. ಆದ್ರೆ ಆ MLA ಗಳನ್ನಾಗ್ಲಿ ಶಾಸಕರುಗಳನ್ನ ಖರೀದಿ ಮಾಡೋದಕ್ಕೆ ತೋರಿಸುವಂತ ಆಸಕ್ತಿ ಈಗ ಜನರಿಗೆ ತೋರಿಸದೇ ಇರೋದು ಬಹಳ ದುಃಖಕರವಾದ ಸಂಗತಿ ಅಂತ ನನ್ನ ಅಭಿಪ್ರಾಯ. ಇಲ್ಲ ಏನಂದ್ರೆ ಈಗ BJP ಅವರು ಇಲ್ಲ, ಇಲ್ಲಿ BJP ಅವರು ನಮ್ಮ ಕಡಾಡಿಯವ್ರದ್ದು ಸಂಪರ್ಕ ಬೇರೆ ಕಡಿತಗೊಂಡು. ಸೊ ಹೀಗಾಗಿ ನಾನು ಇದಕ್ಕೆ ಏನು ರೆಸ್ಪಾನ್ಸ್ ಕೊಡಬೇಕು, ಯಾಕಂದ್ರೆ ಅವ್ರು ಇದ್ರೆ ಈ ಚರ್ಚೆಗೆ ಇನ್ನೊಂದು ಆಯಾಮ ಸಿಕ್ಕಿರೋದು. ನಾವು ನಿನ್ನೆ ಕೂಡ ಅವ್ರ ಜೊತೆ ಮಾತಾಡಿದ್ವಿ, ಸಾಕಷ್ಟು ಪ್ರಶ್ನೆಗಳಿಗೆ BJP ಅವ್ರ ಹತ್ರ ಉತ್ತರ ಇಲ್ಲ. ಓಕೆ, ನಿನ್ನೆ ನಾವು ಕೇಳಿದಾಗ ಕೂಡ ಅಂತ ಏನು ಉತ್ತರಗಳು, ಸ್ಪಷ್ಟವಾದ ಉತ್ತರಗಳು ಸಿಗಲಿಲ್ಲ. ತುಂಬಾ ಬೇರೆ ಬೇರೆ ದೊಡ್ಡ ವಿಚಾರಗಳು. ಇನ್ನೊಂದು ವಿಚಾರವನ್ನು ಹೇಳ ಬಯಸ್ತೇನೆ. 2019ನೇ ಇಸ್ವಿಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗಿತ್ತು, ಜನರಿಗೆ ತೊಂದರೆ ಆಗಿತ್ತು, ವಿಪತ್ತು ಅಂತ ನಮಗೆ ಎದುರುಗಡೆ ಕಂಡಿರುವಂಥದ್ದು. ಆವಾಗಲೂ ಪಾಠ ಕಲಿತುಕೊಳ್ಳದೆ ಇರೋದಂತ ಸರ್ಕಾರ ಅದು ಬೇಜವಾಬ್ದಾರಿಯುತ ಸರ್ಕಾರ ಅಂತ ಹೇಳಬೇಕು, ಅಥವಾ ನಿರುಪಯುಕ್ತ ಸರ್ಕಾರ ಅಂತ ಹೇಳಬೇಕು, ಅಥವಾ ಜನಪರ ವಿರೋಧಿ ಸರ್ಕಾರ ಅಂತ ಹೇಳಬೇಕು ಅನ್ನೋದನ್ನ ಅವರೇ ತಿಳಿಸಿ ಹೇಳಬೇಕಾಗ್ತದೆ ಈ ವಿಚಾರಕ್ಕೆ. ಇದು ಮೊದಲೇದ್ದಾಯ್ತು. ನಾನು ನಿನ್ನೆ ಇನ್ನೊಂದು ಮಾಧ್ಯಮದವರ ಎದುರುಗಡೆ ಒಂದು ವಿಚಾರಕ್ಕೆ ಪ್ರಸ್ತಾಪ ಆದಾಗ ಹೇಳಿದೆ, ಈಗ ವಿಮೆ ಅಂತ ಇರ್ತದೆ. ಈಗ ನಾವು ಕಾರಿಗಂತ ವಿಮೆ ಮಾಡಿಸಿದ್ವಿ ಅಂತಂದ್ರೆ ಆಕ್ಸಿಡೆಂಟ್ ಆದ್ರೆ ಅವ್ರು ಕೊಡಲೇಬೇಕಾಗ್ತದೆ. ಅದರಲ್ಲಿ ಷರತ್ತುಗಳಿರ್ತವೆ, ಷರತ್ತು ಬದ್ಧವಾಗಿದ್ರೆ ಕೊಡಲೇಬೇಕು. ಅದೇ ರೀತಿ ನಾವು ಮನುಷ್ಯರಿಗೂ ಕೂಡ ಲೈಫ್ ಇನ್ಶೂರೆನ್ಸ್ ಇರ್ತದೆ, ಕೊಡಲೇಬೇಕಾಗ್ತದೆ. ಬೆಳೆಗಂತ ಅಲ್ಲಿ ಏನಾಗ್ತದೆ, ಅಕಸ್ಮಾತ್ ಅವ್ರು ಕೊಡದೆ ಹೋದ್ರೆ ನಾವು ಕೋರ್ಟಿಗೆ ಎಳಿತೀವಿ ಅವ್ರನ್ನ. ಯಾಕಂದ್ರೆ ಅವರ ಮತ್ತು ನಮ್ಮ ಮಧ್ಯೆ ಒಂದು ಒಡಂಬಡಿಕೆ ಆಗಿರ್ತದೆ, ಒಂದು ವ್ಯಾಪಾರ ಆಗಿರ್ತದೆ. ಆ ವ್ಯಾಪಾರದ ವಿಚಾರದಿಂದಾಗ್ಲಿ ಕಾನೂನುಬದ್ಧವಾಗಿ ಅವ್ರು ಹೊಣೆಗಾರರಾಗ್ತಾರೆ. ಅದೇ ರೀತಿ ಸರ್ಕಾರನೂ ಕೂಡ ವಿಮೆ ಹಣ ಅಂತ ಕಲೆಕ್ಟ್ ಮಾಡಿದ ರಾಜ್ಯ ಎಲ್ಲ ರೈತರಿಂದ ಅಂದಾಗ ಇದು ಅವ್ರಿಗೆ ಮಾಡಬೇಕಾಗಿರೋದು ಕರ್ತವ್ಯ ಒಂದ್ ಕಡೆಗಿದೆ, ಅದನ್ನ ಬದಿಗಿಡೋಣ. ಅದಲ್ಲದೇ ಇವರು ಅವ್ರ ಜೊತೆ ವ್ಯವಹಾರ ಮಾಡಿದ್ದಾರೆ, ರೈತರ ಹತ್ರ ವ್ಯವಹಾರ ಮಾಡಿ ರೈತರ ಹತ್ರ ವಿಮೆ ಹಣ ಪಡೆದುಕೊಂಡ ನಂತರ ಅವರಿಗೆ ವಿಮಾ ಕೊಡಬೇಕಾಗಿರೋದು ಇವ್ರ ಕರ್ತವ್ಯ ಅಷ್ಟೇ ಅಲ್ಲ, ಕಾನೂನುಬದ್ಧವಾದ ಕರ್ತವ್ಯ ಅಂತ ನಾನು ಹೇಳ್ತೇನೆ. ಅದನ್ನ ಕೊಡದೇ ಇರೋದು, ಅದನ್ನ ಲಪಟಾಯಿಸೋದು ಏನಿದೆ ಅಲ್ಲ, ಇದು ಮಹಾ ಸ್ಕ್ಯಾಂಡಲ್ ಅಂತ ಹೇಳ್ತೇನೆ. ಇದು ಮಹಾ ದೊಡ್ಡ ಸ್ಕ್ಯಾಂಡಲ್. ಇದೇನಂದ್ರೆ ಇದು 108 ನಾವು ಹೇಳ್ತಾ ಇದ್ದ ಆ ಭಾರತ ಈ ಭಾರತ ಎಲ್ಲಾನು ಸುಳ್ಳು. ಇದು ದೊಡ್ಡ ಸ್ಕ್ಯಾಂಡಲ್ ಇದೆ ಕಣ್ಣೆದುರುಗಡೆ. ಯಾವುದು ಸ್ವಚ್ಛ ಭಾರತ್ ಇಲ್ಲ. ಇದು ಸ್ವಚ್ಛ ಭಾರತ ಅಂತಂದ್ರೆ ನನ್ನ ಅಭಿಪ್ರಾಯದಲ್ಲಿ ಭಾರತವನ್ನು ಸ್ವಚ್ಛ ಮಾಡೋದನ್ನೇ ಸ್ವಚ್ಛ ಭಾರತ, ಆರ್ಥಿಕತೆಯನ್ನು ಸ್ವಚ್ಛ ಮಾಡೋದನ್ನೇ ಸ್ವಚ್ಛ ಭಾರತ ಅಂತ ನಾವು ಹೇಳ್ಬೋದು. ಆದ್ರೆ ಈ ಫೀಲ್ಡ್ ನಲ್ಲಿ ನೋಡಿದ್ರೆ ಏನನ್ನೂ ಆಗ್ತಾ ಇಲ್ಲ. ಇಲ್ಲಿ ಉತ್ತರ ಕರ್ನಾಟಕದ ನೆರೆಗೆ ಸಂಬಂಧಪಟ್ಟಂತ ನಾನು ವಿಚಾರ ತಮ್ಮ ಎದುರುಗಡೆ ಪ್ರಸ್ತಾಪ ಮಾಡೋದಾದ್ರೆ, ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಎಷ್ಟೊಂದು ಬೇಜವಾಬ್ದಾರಿಯುತವಾಗಿ ನಡ್ಕೊಳ್ತಾ ಇದ್ದಾವೆ, ಎಷ್ಟು ಜನರಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದಕ್ಕಾಗಿ ನಮಗೆ ಸ್ಪಷ್ಟ ನಿದರ್ಶನ ಅಂತ ನಾನು ಹೇಳ್ಬೋದು. ಓಕೆ, ನಾನು ಮತ್ತೆ ಇದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತೀನಿ ನಾನು ನಮ್ಮ ಸಂಕೇತ ಅವ್ರಿಗೆ. ಅದಕ್ಕಿಂತ ಮುಂಚೆ ಜಯರಾಜ್ ಅವರು ಕನ್ನಡ ಪರ ಸಂಘಟನೆಗಳಿಂದ ಬಂದಂಥವ್ರು, ಸಾಕಷ್ಟು ಈ ಥರದ ವಿಚಾರಗಳಲ್ಲಿ ಪಾಲ್ಗೊಂಡಂಥವ್ರು. ಸೊ ಈ ಥರದ ಅಂದರೆ ಈ ಥರ ಸ್ಪಂದಿಸಕ್ಕೆ ಹೋಗಬೇಕಾದ್ರೆ ನೀವು ಹೇಳಿದ್ರೆ ಒಂದು ವಿಚಾರ ಏನಂದರೆ, ಒಂದಷ್ಟು ನಾವು ಸಾಮಗ್ರಿಗಳನ್ನ ತೆಗೆದುಕೊಂಡು ಆಹಾರದ ಪೊಟ್ಟಣಗಳನ್ನು ಅಥವಾ ಹಾಸಿಗೆಗಳನ್ನೋ ಈ ಥರ ತೊಗೊಂಡು ಹೋಗಬೇಕಾಗತ್ತೆ. ಈ ಸಲ ಕೂಡ ಆ ಥರದ ಪ್ರಯತ್ನ ನಡೀತಾ ಇದೆಯಾ ಜಯರಾಜ್? ಸರ್, ಈಗಾಗಲೇ ನಡೀತಾ ಇದೆ. ಇವತ್ತಾಗಲೇ 2 ಟೀಮ್ ಹೋಗಿದ್ದಾವೆ. ಕನ್ನಡ ಪರ ಹೋರಾಟಗಾರರು 2 ಟೀಮ್ ಹೋಗಿದ್ದಾವೆ, ಆಗಲೇ ಕೊಟ್ಟಿದ್ದಾರೆ. ಅದನ್ನು ನಾವು ಮಾನವೀಯತೆ ದೃಷ್ಟಿಯಿಂದ ಮಾಡಲೇಬೇಕು. ಯಾಕಂದರೆ ನಾವು ನಮ್ಮ ಸಹೋದರರವರು. ಎಸ್. ಆದರೆ ಸರ್ಕಾರದೇನು, ನಿಮಗೆ ಕಾರಜೋಳ ಅವ್ರದ್ದು ಉದಾಹರಣೆ, ಒಂದು ವಾಹಿನಿ ಮೂಲಕ ಅವ್ರನ್ನ ಈ ಜಲಪ್ರಳಯ ಆದಂಥದ್ದು ಸ್ಥಳಕ್ಕೆ ಯಾಕೆ ಹೋಗ್ತಾ ಇಲ್ಲ ಅಂದರೆ, ನನಗೆ ಕೊರೋನಾ ಇದೆ, ರೆಸ್ಟ್ ತಗೊಳಕ್ಕೆ ಹೇಳಿದ್ದಾರೆ ಅಂತ ಡಾಕ್ಟರ್ ಹೇಳಿದರು. ಗೊತ್ತಿರ್ಬೋದನಲ್ವಾ? ಮಾರನೇ ದಿನ ಶಿರಾದಲ್ಲಿ ಪ್ರಚಾರದಲ್ಲಿದ್ದರು. ಅದಕ್ಕೆ ಕೊರೋನಾ ಇಲ್ಲ, ಈ ಜಾಗಕ್ಕೆ ಹೋಗ್ಲಿಕ್ಕೆ ಕೊರೋನಾ ಬಂದಿದೆ. ಸರ್, ನಮ್ಮ ಈ ಒಂದು ವಿಷಯದಲ್ಲ, ಕೇಂದ್ರದಿಂದ ನಾವು ಮಲತಾಯಿ ಧೋರಣೆಯಲ್ಲ ಯಾವತ್ತೂ ಅನುಭವಿಸ್ತೀವಿ ನಾವು. ಕಾವೇರಿ ವಿಚಾರವಾಗಿರ್ಬೋದು, ಮಹದಾಯಿ ವಿಚಾರ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಮಲತಾಯಿ ಧೋರಣೆ ನಾವು ತೊಗೊಳ್ತಾ ಇದ್ದೀವಿ. ಇದು ಯಾಕೆ ಅಂತ ಗೊತ್ತಿಲ್ಲ. ನಾವು ತಿಥಿನೂ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಇನ್ನೇನು ಮಾಡಬೇಕಾಗಿದೆ ನಾವು? ಈಗಾಗಲೇ ನಾವು ನಾಳೆಯಿಂದ ನಾವು ಮತ್ತೆ ಆ ಕಾರ್ಯಗತ ಆಗ್ತಾ ಇದೀವಿ. ನಾವು ಹೋಗೋಂಥ ಕಾರ್ಯ ಮಾಡ್ತಾ ಇದ್ವಿ. ನಮ್ಮ ಕೈಲಾದ ಸಹಾಯ ನಾವು ಈಗಾಗಲೇ ಮಾಡ್ತಾ ಇದೀವಿ ಸರ್. ಓಕೆ, ದಟ್ಸ್ ವಂಡರ್ಫುಲ್. ಸೊ ಕನ್ನಡ ಪರ ಹೋರಾಟಗಾರ ಯಾವಾಗಲೂ ಈ ಥರ ಸಂದರ್ಭಗಳಲ್ಲಿ ಮುಂದೆ ಇರ್ತಾರೆ. ಸೊ ಕನ್ನಡದ ಜನ ಕೂಡ ಮುಂದೆ ಇರ್ತಾರೆ, ಕನ್ನಡದ ಸೆಲೆಬ್ರಿಟಿಗಳು ಕೂಡ ಮುಂದೆ ಇರ್ತಾರೆ. ಅದಕ್ಕೊಂದಷ್ಟು ಉದಾಹರಣೆಗಳು ನಮಗೆ ಇದಕ್ಕಿಂತ ಮುಂಚೆ ಸಿಕ್ಕಿದೆ, ಇನ್ನೂ ಕರ್ನಾಟಕದಲ್ಲಿ ಉದಾಹರಣೆ ಸಿಗಬೇಕಾಗಿದೆ. ಸೊ ನಮ್ಮ ಚಿತ್ರರಂಗ ಯಾವ ರೀತಿ ಸ್ಪಂದಿಸುತ್ತೆ, ಬೇರೆ ಬೇರೆ ವಿಭಾಗಗಳು ಹೇಗೆ ಸ್ಪಂದಿಸುತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ.
ಯಾಕಂದರೆ ಈಗ ನಾವು ಆಂಧ್ರ ಪ್ರದೇಶದಲ್ಲಿ ಇವತ್ತು ನಾನು ನೋಡಿದೆ, ಅಲ್ಲಿನ ಎಲ್ಲ ನಟರು ಮತ್ತು ನಿರ್ಮಾಪಕರು ಇದು ಮಾಡ್ತಾಯಿದ್ದಾರೆ, ಹಣ ಕೊಡ್ತಾಯಿದ್ದಾರೆ. ಮತ್ತು ದೆಹಲಿ ಸರ್ಕಾರ ತೆಲಂಗಾಣ ಸರ್ಕಾರಕ್ಕೆ 15,500 ಕೋಟಿ ಬಿಡುಗಡೆ ಮಾಡಿದೆ. ಆ ಥರ ಅಂದರೆ ಮಾನವೀಯತೆಯ ದೃಷ್ಟಿಯಿಂದ ಮಾಡ್ತಾರೆ. ಕರ್ನಾಟಕದಲ್ಲಿ ಕೂಡ ಆ ಥರದ್ದು ನಡಿಬೇಕಾಗಿದೆ. ಸೊ ಬಟ್ ಒಂದೇನೆಂದರೆ ಕೊರೋನಾದಿಂದಾಗಿ ಸಾಕಷ್ಟು ಜನ ತೊಂದರೆಯಲ್ಲಿರೋದ್ರಿಂದ ಈ ಪ್ರೊಸೆಸ್ ಸ್ವಲ್ಪ ಸ್ಲೋ ಆಗ್ತದೆ ಅಂತ ನನಗನ್ಸುತ್ತೆ. ಆದರೆ ಒಂದು ಪ್ರಶ್ನೆ ನಿಮಗೆ ಕೇಳಬೇಕು ಅಂದ್ಕೊಂಡೆ. ಈ ಥರ ನಿನ್ನೆ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು. ಬಿ ಜೆ ಪಿಯವರು ಈ ಥರ ಪ್ರಶ್ನೆಗಳು ಬಂದಾಗ ಅಂದರೆ ಶಾಶ್ವತ ಪರಿಹಾರ ಏನು ಕಲ್ಪಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂದರೆ ಅವರು ನದಿ ಜೋಡಣೆ ಯೋಜನೆ ಬಗ್ಗೆ ಮಾತಾಡ್ತಾರೆ. ಸೊ ಅವ್ರದ್ದೇ ಸರ್ಕಾರ ಬಂದು 8-9 ವರ್ಷಗಳಾಗ್ತಾ ಬಂತು, ಈವರೆಗೂ ಏನೂ ಆಗಿಲ್ಲ. ಆದರೆ ಅವ್ರು ಹೇಳೋದು ಆ ಥರದ ವಿಚಾರಗಳು. ಸೊ ನನ್ನ ಪ್ರಶ್ನೆ ಅಂತಂದರೆ ಇದಕ್ಕೆ ಅಂತಂದರೆ ಒಂದು ಮಳೆ, ಇನ್ನೊಂದು ಪ್ರವಾಹ. ಸೊ ಇದಕ್ಕೆ ಶಾಶ್ವತ ಪರಿಹಾರನ ಏನು ಕಂಡುಕೊಳ್ಬೋದು? ವಿಶೇಷವಾಗಿ ಈಗ ಪ್ರವಾಹಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಇಲ್ಲಿ ಬೆಂಗಳೂರಿನ ರಾಜಾ ಕಾಲುವೆನಲ್ಲಿ ಬಂದಿರೋ ಪ್ರವಾಹಕ್ಕೂ, ಮಲಪ್ರಭೆಯಲ್ಲಿ ಬಂದಿರೋ ಪ್ರವಾಹಕ್ಕೂ ಅಥವಾ ಭೀಮಾ ನದಿಯಲ್ಲಿ ಬಂದಿರೋ ಪ್ರವಾಹಕ್ಕೂ ಏನೂ ವ್ಯತ್ಯಾಸಗಳಿಲ್ಲ. ಎಲ್ಲಿ ಜಾಸ್ತಿ ಅದು ದುರ್ದಶೆ ಈಡಾಗುತ್ತೆ ಅಂದರೆ ಪಕ್ಕದಲ್ಲಿರುವಂಥ ಹೊಲಗಳು, ಜಮೀನುಗಳು ಮತ್ತು ಮನೆಗಳಿಗೆ ತುಂಬ ದೊಡ್ಡ ಮಟ್ಟದ ಇದು ಆಗುತ್ತೆ. ಮತ್ತು ಅಲ್ಲಿ ಅತಿಕ್ರಮಣ ತುಂಬ ಆಗಿದೆ ಅನ್ನೋ ಮಾತನ್ನು ನಿನ್ನೆ ಒಬ್ಬ ಕನ್ನಡಪರ ಹೋರಾಟಗಾರರು ಬೆಳಗಾವಿಯಿಂದ ಮಾತಾಡ್ತಾ ಹೇಳಿದರು. ಮತ್ತು ಇದರಲ್ಲಿ ಎಲ್ಲ ಸರ್ಕಾರಗಳ ಎಲ್ಲ ಥರದ ರಾಜಕಾರಣಿಗಳು ಅದರಲ್ಲಿ ಸೇರ್ಕೊಂಡಿದ್ದಾರೆ. ಸೊ ಇದನ್ನು ಸರಿ ಮಾಡೋಕ್ಕಾಗುತ್ತಾ? ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಚಾರ ಅವರು ಮಲಪ್ರಭೆ ಬಗ್ಗೆ ಸಾಕಷ್ಟು ಹೇಳಿದರು. 100 ಕಿಲೋಮೀಟರ್ ಗಟ್ಟಲೆ ಅತಿಕ್ರಮಣ ಆಗಿದೆ ಎರಡೂ ಕಡೆ ಜಮೀನನ್ನು ಮಾತನ್ನ ಹೇಳ್ತಾ ಇದ್ರು ಅವರು. ಈಗ ಒಂದು ವಿಚಾರ ನಾನು ಹೇಳ್ತೇನೆ. ನಾನು ಈ ವಿಚಾರಕ್ಕೆ ಬರೋಕ್ಕಿಂತ ಮುಂಚೆ ತಾವು ಬಿಜೆಪಿಯವರು ಈ ರೀತಿ ನದಿ ಜೋಡಣೆ ಅಂತ ಏನು ವಿಚಾರ ಪ್ರಸ್ತಾಪ ಮಾಡಿದ್ರೆ ಅದಕ್ಕೆ ಹೇಳ್ತೇನೆ. ಇದು ವಾಜಪೇಯಿ ಅವ್ರ ಕಾಲದಿಂದನೂ ಇವ್ರು ಹೇಳ್ತಾ ಬರ್ತಾ ಇದ್ದಾರೆ. ಇನ್ನೊಂದು 20 ವರ್ಷನೂ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಅದು ನದಿ ಜೋಡಣೆ ಅಂದರೆ ಅದೊಂಥರ ಭಾಳ ಚೆನ್ನಾಗಿ ಕಾಣುವಂಥ ಶಬ್ದ ಜೋಡಣೆ. ಅದು ಆ ಥರ ಒಳ್ಳೆ ವಿಚಾರಗಳನ್ನು, ಹೊಸ ಜೋಡಣೆಗಳನ್ನು ಮಾಡಿ ಹೇಳ್ತಾ ಹೋಗ್ತಾರೆ. ಆದರೆ ಅದರಿಂದ ಏನು ಪ್ರಭಾವ ಆಗೋದಿಲ್ಲ, ನಿಜ ರೂಪಕ್ಕೆ ಅದು ಯಾವುದೂ ಕಾರ್ಯರೂಪಕ್ಕೂ ಬರೋದಿಲ್ಲ. ನಮ್ಮಲ್ಲಿ ಏನೇನೋ ಹೇಳ್ತಾರೆ, ಸ್ವಚ್ಛ ಭಾರತ್ ಅಂದ್ರೆ ಯಾವುದೂ ಸ್ವಚ್ಛ ಆಗಲಿಲ್ಲ, ದುಡ್ಡು ಮಾತ್ರ ಸ್ವಚ್ಛ ಆಯಿತು, ಕಂಪ್ನಿಗಳು ಮಾತ್ರ ಸ್ವಚ್ಛ ಆಯಿತು. ಅದೇ ರೀತಿ ಇವ್ರದ್ದೆಲ್ಲ ವಿಚಾರಗಳು. ಈ ನದಿ ಜೋಡಣೆಗೆ ಸಂಬಂಧಪಟ್ಟಂಥ ವಿಚಾರ ನಾನು ಒಂದೇನು ಹೇಳ್ತೇನೆ ಅಂದರೆ, ಈಗ ಅರಣ್ಯ ನಾಶ ಅಂತ ಏನು ಹೇಳ್ತೀವಿ ಅದು ಒಂದು ಮುಖ್ಯವಾದ ಕಾರಣ ಆಗ್ತದೆ. ಈ ಹಸಿರನ್ನ ಎಲ್ಲಿ ನಾಶಗೊಳಿಸ್ತಾ ಹೋಗ್ತೇವೆ ಅಲ್ಲಿ ಮೋಡಗಳನ್ನು ತಡ್ಕೊಳ್ಳುವಂಥ ಶಕ್ತಿ ಎಲ್ಲಿರ್ತದೆ ಅಲ್ಲಿ ಎಲ್ಲ ಹೋಗ್ತಾ ಇದೆ. ಇಂಡಸ್ಟ್ರಿಯಲೈಸೇಷನ್ ಅಂತ ನಾವು ಹೋಗ್ತಾ ಇದ್ದೀವಿ. ನಾವು ಅತಿಯಾದ ಉದ್ಯೋಗೀಕರಣ ಅಥವಾ ಔದ್ಯಮಿಕವಾಗಿ ನಾವು ಬೆಳೆಸಬೇಕು ಅಂತ ನಾವು ಏನು ಮಾಡ್ತಾ ಹೋಗ್ತೇವೆ, ಅದನ್ನ ಯಾವ ರೀತಿ ಎಲ್ಲಿ ಜಾಗದಲ್ಲಿ ಮಾಡಿದ್ರೆ ಉತ್ತಮ ಅನ್ನೋದನ್ನ ಅರ್ಥಕೊಂಡು ಅಲ್ಲಿ ಮಾತ್ರ ಮಾಡಬೇಕು. ಅರಣ್ಯವನ್ನು ನಾಶ ಮಾಡಿ ಅರಣ್ಯವನ್ನೆಲ್ಲ ತೆಗೆದುಹಾಕಿ, ಗಿಡಗಳನ್ನೆಲ್ಲ ತೆಗೆದುಹಾಕಿ ಅಲ್ಲಿ ಏನು ಮಾಡ್ತಾ ಇದೀವಲ್ಲ ಅಲ್ಲಿ ನೆಲ ಕುಸಿತಾ ಇದೆ, ನೀರೆಲ್ಲ ಹರಿದು ಹೋಗ್ತಾ ಇದೆ. ಅದ ನೀರನ್ನ ಹಿಡ್ಕೊಳ್ಳೋದಕ್ಕೆ ಶಕ್ತಿ ಉಳಿದಿಲ್ಲ. ಯಾಕೆ ಪ್ರವಾಹ ಬರ್ತದೆ ಅಂತಂದ್ರೆ ನೀರು ಇಂಗಿಕೊಳ್ತಾ ಇಲ್ಲ, ಅಲ್ಲಿ ಭೂಮಿಯಲ್ಲಿ ಇಂಗ್ತಾ ಇಲ್ಲ. ಏನಕ್ಕೆ ಕಾರಣಕ್ಕೆ ಅಂತಂದ್ರೆ ಎಲ್ಲ ಕಡೆ ಕಾಂಕ್ರೀಟ್ ಆಗ್ತಾ ಇದೆ ಅಥವಾ ಗಿಡಗಳು ಇಲ್ಲ, ಅದಕ್ಕೆ ಮೋಡಗಳನ್ನು ತಡೆಯೋದಕ್ಕೆ ಗಿಡಗಳಿಲ್ಲ. ಪ್ರಕೃತಿಯಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾ ಇದ್ದಾವೆ. ಅದನ್ನ ಎಲ್ಲನೂ ಕಾಳಜಿ ವಹಿಸಬೇಕಾಗಿದವರು ಅಂತ ಎನ್ವಿರಾನ್ಮೆಂಟಲ್ ಡಿಪಾರ್ಟ್ಮೆಂಟ್. ಆ ಎನ್ವಿರಾನ್ಮೆಂಟಲ್ ಡಿಪಾರ್ಟ್ಮೆಂಟ್ ಅವರು ರಂಗನ್ ಕೊಟ್ಟಿರುವಂತಹ ಸಮಿತಿಯ ಶಿಫಾರಸುಗಳನ್ನ ರಾಜ್ಯ ಸರ್ಕಾರ ಒಪ್ಕೊಂಡಿಲ್ಲ, ಕೇಂದ್ರ ಸರ್ಕಾರ ಕೂಡ ಒಪ್ಕೊಂಡಿಲ್ಲ. ನಮ್ಮದೇ ಪಶ್ಚಿಮ ಘಟ್ಟಗಳಲ್ಲಿ ಏನು ಅವ್ರು ಕೊಟ್ಟಿದ್ದಾರೆ ಅದನ್ನೂ ಒಪ್ಕೊಂಡಿಲ್ಲ. ಮತ್ತು ಅದ್ರ ಬಗ್ಗೆ ನಾವು ಚರ್ಚೆ ಕೂಡ ಮಾಡಿದ್ವಿ. ಮತ್ತು ಪ್ರತಿ ಒಂದು ವಿಚಾರ ಹೇಳಬೇಕು, ನೀವು ಪ್ರತಿ ಪಕ್ಷ ಯಾವ ಪಕ್ಷ ವಿರೋಧ ಪಕ್ಷದಲ್ಲಿರುತ್ತೋ ಅದೇನು ಹೇಳುತ್ತೆ ಇದನ್ನು ಒಪ್ಕೊಳ್ರಿ ಅಂತ ಹೇಳುತ್ತೆ. ಈಗ ಕಾಂಗ್ರೆಸ್ ಏನಾದರೂ ಆಡಳಿತ ಪಕ್ಷಕ್ಕೆ ಬಂದರೆ ಕಾಂಗ್ರೆಸ್ ಕೂಡ ಒಪ್ಕೊಳ್ಳಲ್ಲ ಆ ಶಿಫಾರಸುಗಳನ್ನ. ಸೊ ಈ ಥರದ್ದೇ ಆಗ್ತಾ ಇದೆ. ಅಂದರೆ ಇದು ಯಾವ ಒಂದು ಪಕ್ಷಕ್ಕೆ ಒಂದು ರಾಜ್ಯಕ್ಕೆ ಸೀಮಿತವಾದ್ದಲ್ಲ. ನೀವು ಕಸ್ತೂರಿ ರಂಗನ್ ಸಮಿತಿ ವರದಿಗಳನ್ನ ತೆಗೆದುಕೊಂಡ್ರೆ ಅದನ್ನು ಕಾಂಗ್ರೆಸ್ ಸರ್ಕಾರ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಿದೆ. ಆ ಥರ ಶಿಫಾರಸುಗಳನ್ನ ಬಿಜೆಪಿ ಸರ್ಕಾರ ಕೂಡ ಈಗ ಶಿಫಾರಸುಗಳನ್ನ ನಾನು ಮಾತಾಡ್ತೀನಿ ಈ ಬಗ್ಗೆ, ಪ್ರವಾಹದ ಸ್ಥಿತಿಗತಿಯ ಬಗ್ಗೆ ಮತ್ತು ಉತ್ತರ ಕರ್ನಾಟಕದಲ್ಲಿ ಏನೆಲ್ಲ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳಬೇಕಾಗಿತ್ತು, ಎಷ್ಟು ಕೈಗೊಳ್ಳಲಾಗಿದೆ ಮತ್ತು ಎಷ್ಟು ಅಲ್ಲಿ ಕೊರತೆಗಳು ಉಂಟಾಗಿದೆ ಅನ್ನೋದ್ರ ಬಗ್ಗೆ. ಇಲ್ಲಿ ಇನ್ನೊಂದು ವಿಚಾರ ನಾನು ಲಕ್ಷ್ಮಣ್ ಸವದಿಯವರು ಹೇಳಿರೋದು ಮತ್ತು ನಮ್ಮ ಇಲ್ಲಿನ ಅಫ್ಜಲ್ಪುರ ಶಾಸಕರು ಹೇಳಿರೋದು ಕೂಡ ನಾನು ಕೇಳಿದೆ. ಇವತ್ತು ನಮ್ಮ ಟಿ ವಿನಲ್ಲಿ ಅವ್ರು ಮಾತಾಡಿದರು. ಅಂದರೆ ಪ್ರವಾಹ ಬರೋಕ್ಕಿಂತ ಮುಂಚೆ, ಅಂದರೆ ನದಿಯಲ್ಲಿ ನೀರುಗಳನ್ನ ಬಿಡೋಕ್ಕಿಂತ ಮುಂಚೆ ಒಂದು ಸರ್ಕಾರ ಇನ್ನೊಂದು ಸರ್ಕಾರಕ್ಕೆ ಮಾಹಿತಿ ಕೊಡಬೇಕಾಗತ್ತೆ. ಬಟ್ ಈ ಸಲ ಅದು ಆಗಿಲ್ಲ. ಭೀಮಾ ನದಿಯ, ಕೃಷ್ಣಾ ನದಿಯ ಪ್ರವಾಹದಲ್ಲಿ ಏನು ಲಾಸ್ ಆಗಿದೆ ಅದಕ್ಕೆ ಮಹಾರಾಷ್ಟ್ರ ನೇರವಾಗಿ ಕಾರಣ ಅನ್ನೋ ಮಾತು ಕೇಳ್ಬರ್ತದೆ. ತಾವೇನಾದರೂ ಈ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀರಾ? ಪ್ರತಿ ಸಲ ಇದೇ ಮಾತನ್ನು ಕೇಳ್ಪಡ್ತೀನಿ ನಾನು. ಹೋದ ಸರಿಗೆ BJP ಸರ್ಕಾರ ಇತ್ತು, ಅವಾಗೂ ಕೂಡ ಇದನ್ನು ಈಗಿನ BJP ಸರ್ಕಾರ ಅದೇ ಥರ ಹೇಳಿರೋದು. ಈಗ ಅಲ್ಲಿ ಸರ್ಕಾರ ಬದಲಾವಣೆ ಆಗಿದೆ, ಈಗ ನೇರವಾಗಿ ಆರೋಪ ಮಾಡ್ತಾರೆ. ಆದ್ರೆ ಪ್ರತಿ ಸಲಿಗೆ ನಾನು ಯಾಕೆ ಹೇಳ್ತೀನಿ ಈ ವಿಚಾರನ ಅಂತಂದರೆ, ಈಗ ನೇರವಾಗಿ ಅವ್ರು ಹೊಣೆಗಾರರು ಅಂತಂದಾಗ ಅದಕ್ಕೆ ಕಾನೂನುಬದ್ಧ ಕ್ರಮ ಕೈಗೊಳ್ಬೇಕಾಗ್ತದೆ. ಅಕಸ್ಮಾತ್ ಇವ್ರ ಪರವಾಗಿ ಹೇಳೋದಾದರೆ, ಕರ್ನಾಟಕ ರಾಜ್ಯದ ಪರವಾಗಿ ನಾನು ಮಾತಾಡೋದಾದರೆ,
ಈಗ ಇದಕ್ಕೆ ಇದು ಮಹಾರಾಷ್ಟ್ರದ ಸರ್ಕಾರ ಇವ್ರಿಗೆ ಏನು ಮಾಹಿತಿ ಕೊಡಲಾರದೆ ನೀರು ಬಿಟ್ಟು ತಪ್ಪು ಅನ್ನೋದಾದ್ರೆ ಅವ್ರನ್ನ ಕೋರ್ಟಿಗೆ ಎಳೆದು ಸುಪ್ರೀಂ ಕೋರ್ಟಿಗೆ ಎಳೆದು ಅವರಿಂದ ಆಗಿರುವಂತ ಹಾನಿ ನಷ್ಟ ಏನೇನು ತೊಂದರೆ ಆಗಿದೆ ಅದ್ರ ಬಗ್ಗೆ ಪರಿಹಾರ ಕೇಳ್ಬೋದು. ಯಾಕಂದ್ರೆ ಇದರಿಂದ ಅದನ್ನು ಕೂಡ ಇವರು ಸ್ಪಷ್ಟವಾಗಿ ಮಾತಾಡ್ತಾ ಇಲ್ಲ. ಅವರು ಕೂಡ ಲಕ್ಷ್ಮಣ ಸವದಿಯವರು ಹೇಳಿಕೊಂಡು ಸ್ಪಷ್ಟತೆ ಇಲ್ಲ. ಅದಾದ್ಮೇಲೆ ಅದ್ರ ಸಂಬಂಧಪಟ್ಟಂತೆ ಜಲಸಂಪನ್ಮೂಲ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಮಾತಾಡಿಲ್ಲ. ಬರೀ ಒಬ್ಬರು ಶಾಸಕರು ಒಬ್ಬರು ಮಿನಿಸ್ಟರ್ ಮಾತಾಡಿದ್ರು, ಉಪಮುಖ್ಯಮಂತ್ರಿಗಳು. ಬಟ್ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪತ್ರಿಕಾಗೋಷ್ಠಿ ಕರೆದು ಅಂಕಿಅಂಶಗಳನ್ನ ಕೊಟ್ಟು ಅಥವಾ ಏನು ಕಾಲ್ ಡೀಟೇಲ್ಸ್ ಇದೆ ಅದು ಏನಾದರೂ ಒಂದು ಕೊಟ್ಟು ನಮ್ಮ ಅಧಿಕಾರಿಗಳ ಬೇಜವಾಬ್ದಾರಿ ಆಗಿದೆ, ಏನು ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಗೌರೀಶ್ ಅವರೇ, ಇದ್ರ ಬಗ್ಗೆ ಒಂದು ವಿಚಾರ ನಾವು ಸ್ಪಷ್ಟವಾಗಿ ಹೇಳ್ತೇವೆ ತಮ್ಮ ವಾಹಿನಿ ಮುಖಾಂತರ. ಏನಂದ್ರೆ ರಾಜ್ಯ ಸರ್ಕಾರದ ಇನ್ನೂವರೆಗೆ ಸ್ಪಷ್ಟ ನಿಲುವು ಇವತ್ತಿನಿಂದ ಅಲ್ಲ, ಹೋದ ವರ್ಷದ ಫ್ಲಡ್ನಿಂದ ಹಿಡಿದು ಇಲ್ಲಿವರೆಗೆ ಯಾವುದೇ ಸ್ಪಷ್ಟ ನಿಲುವಿಲ್ಲ. 35,000 ಕೋಟಿ ರೂಪಾಯಿದಲ್ಲಿ ಯಾವಾಗ ತರ್ತಾರೆ ಮಿಕ್ಕಿದ ಹಣ, ಯಾವಾಗ ನಮ್ಮ ಜನರಿಗೆ ಒಂದು ತಲೆಗೆ ಸೂರು ಕೊಡ್ತಾರೆ, ಯಾವಾಗ ತಮ್ಮ ಜಾನುವಾರುಗಳಿಗೆ ಚಿಕಿತ್ಸೆ ಕೊಡೋದಕ್ಕೆ ಹಣ ತೊಗೊಂಬಂದು ಕೊಡ್ತಾರೆ ಅಂತ ಇವತ್ತಿನವರೆಗೆ ಅವ್ರು ಸ್ಪಷ್ಟ ನಿಲುವಿಲ್ಲ. ಯಾವತ್ತು ಈ ಜನ ನಮ್ಮ 25 ಜನ MP ಗಳು ಹೋಗಿ ನಮ್ಮ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರ್ತಾರೆ, ಅದು ಪರಿಹಾರ ಬಿಡುಗಡೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ನಿಲುವಿಲ್ಲ. ಯಾವತ್ತು ನಮ್ಮ ಮುಖ್ಯಮಂತ್ರಿಗಳು ಹೋಗಿ ಎಷ್ಟು ಬಿಡುಗಡೆ ಮಾಡಿಸ್ಕೊಂಡ್ ಬರ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ನಿಲುವಿಲ್ಲ. ಇವು ಎಲ್ಲಾ ವಿಚಾರಗಳನ್ನ ನೋಡಿದ್ರೆ ಬರೀ ಗಾಳಿ ಮಾತು ಮಾತ್ರ ನಾವು ಕೇಳ್ತಾ ಇದ್ದೇವೆ. ಓಕೆ, ನಾನು ಮಾತಾಡ್ತೀನಿ ನಿಮ್ಮ ಜೊತೆಗೆ. ಈಗ ಸುರಪುರದಿಂದ, ಕಲಬುರಗಿಯಿಂದ ರಮೇಶ್ ಸರಡಿ ಅನ್ನೋರು ನಮ್ಮೊಂದಿಗೆ ದೂರವಾಣಿ ಮೂಲಕ ಸಂಪರ್ಕದಲ್ಲಿದ್ದಾರೆ. ಅಲ್ಲಿನ ರೈತರು ಮತ್ತು ಸ್ಥಳೀಯ ವಿಚಾರಗಳನ್ನ ತಿಳಿದಂಥವ್ರು. ರಮೇಶ್ ಅವರೇ, ನಮಸ್ಕಾರ. ನಮಸ್ತೆ. ಎಸ್ ಸರ್, ತಮ್ಮ ಭಾಗದಲ್ಲಿ ಆಗಿರುವಂಥ ನಷ್ಟದ ಬಗ್ಗೆ ತಾವೇನು ಹೇಳ್ತೀರಿ? ಏನು ಸ್ಪಂದನೆ ಸಿಕ್ಕಿದೆ ಈವರೆಗೆ ರಮೇಶ್ ಅವರೇ? ಸರ್, ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಭೀಮಾ ನದಿ ಮತ್ತು ಕಾಗಿಣ, ಅಮರ್ಜಾ ಮತ್ತು ರೌದ್ರಾವತಿ ನದಿ ಎಲ್ಲ ನದಿಗಳು ಉಕ್ಕಿ ಹರಿದು ಸಾವಿರಾರು ಅಥವಾ ಲಕ್ಷಾನುಗಟ್ಲೆ ರೈತರು ಎಕರೆ ಗಟ್ಲೆ ಬೆಳೆ ನಾಶ ಆಗಿದೆ. ಈಗ ರೈತರೆಲ್ಲರೂ ಅಥವಾ ಈಗ ಭೀಮಾ ನದಿ ಪ್ರವಾಹಕ್ಕೊಳಗಾದವರೆಲ್ಲರೂ ಕಾಳಜಿ ಕೇಂದ್ರದಲ್ಲಿ ಇದ್ದಾರೆ ಸರ್. ಈಗ 5-6 ದಿನದಿಂದ ಅವರೆಲ್ಲ ಮನೆಗಳು ಏನಂತಾರೆ ಈ ನೀರಲ್ಲಿ ನಿಂತಿವೆ. ಈಗ ಕಾಳಜಿ ಕೇಂದ್ರದಲ್ಲಿದ್ದಾರೆ. ಇವತ್ತೊಂದಿಷ್ಟು ಪ್ರವಾಹ ಎಳೆದಿದೆ. ಈಗ ಅವರನ್ನೆಲ್ಲ ಕಾಳಜಿ ಕೇಂದ್ರದಿಂದ ಹೋಗ್ಬೇಕೀಗ ಅವರು. ಬಟ್ ಈಗ 5-6 ದಿನದಿಂದ ಮನೆಗಳು ಅಲ್ಲೆಲ್ಲ ನಿಂತಿವೆ, ಅವೆಲ್ಲ ಕುಸಿದು ಬೀಳೋ ಭೀತಿ ಇದೆ ಸರ್ ಅವರಿಗೆ. ಅದನ್ನ ಯಾರು ಕ್ರಾಸ್ ಚೆಕ್ ಮಾಡ್ತಿಲ್ಲ, ಏನಿಲ್ಲ, ಹಂಗೆ ಕಾಳಜಿ ಕೇಂದ್ರದಿಂದ ಹೋಗ್ತಿದ್ದಾರೆ. ಅದೊಂದಾಯ್ತು. ಈಗ ಕಾಳಜಿ ಕೇಂದ್ರದಿಂದ ಹೋದ್ಮೇಲೆ ಅವ್ರು ಊಟಕ್ಕೆ ತಿನ್ನಕ್ಕೆ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆನ ಯಾರು ಇದುವರೆಗೂ ಕೇಳ್ತಿಲ್ಲ. ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಸರ್. ಇನ್ನು ಬೆಳೆ ನಾಶ, ಅದು ಸಮೀಕ್ಷೆ ಅದೆಲ್ಲ ನಡೀತಿರುತ್ತೆ. ಬಟ್ ತಾತ್ಕಾಲಿಕವಾಗಿ ಕಾಳಜಿ ಕೇಂದ್ರ ಪ್ರವಾಹ ಇಳಿಯೋವರೆಗೂ ಓಕೆ. ಬಟ್ ಭವಿಷ್ಯ ಹೆಂಗೆ ಅಂತ ಈಗ ಕಾಳಜಿ ಕೇಂದ್ರ ಪ್ರವಾಹ ಇಳಿದ ತಕ್ಷಣ ಕ್ಲೋಸ್ ಮಾಡ್ಬಿಡ್ತಾರೆ, ರೈತರು ಜನ ಅಲ್ಲಿ ಹೋಗ್ತಾರೆ. ಅದೊಂದಾಯ್ತು. ಮತ್ತೆ ಎಲ್ಲ ಕಾಳಜಿ ಕೇಂದ್ರಗಳಲ್ಲಿ ಭಾಗಶಃ ಎಲ್ಲ ಕಾಳಜಿ ಕೇಂದ್ರಗಳಲ್ಲಿ ಸೂಕ್ತ ಆರೋಗ್ಯ ಸಂಬಂಧಪಟ್ಟಂಗೆ ಯಾವುದು ಒಂದು ವ್ಯವಸ್ಥೆಯನ್ನು ಮಾಡಿಲ್ಲ ಸರ್. ಕಲಬುರಗಿ ಜಿಲ್ಲೆಯಲ್ಲಿ 1-2 ಕಡೆಯಲ್ಲಿ ಜಿಲ್ಲಾಧಿಕಾರಿಗಳು ಹೋಗಿದ್ದಾರೆ ಅಂತೇಳಿ ಫುಡ್ ಅದು ಎಲ್ಲ ಅವ್ರು ಬರ್ತಾರೆ ಅಂತ ವ್ಯವಸ್ಥೆ ಮಾಡಿದ್ರು ಹೊರತು ಬೇರೆ ಕಡೆ ಯಾವ್ದು ವ್ಯವಸ್ಥೆನೇ ಮಾಡಿಲ್ಲ. ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ಸರ್. ಮತ್ತು ಬೆಳೆ ಸಮೀಕ್ಷೆ ಮಾಡ್ತಾರೆ, ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಬಟ್ ಇದುವರೆಗೂ ಯಾರು ಕೂಡ ಕೃಷಿ ಅಧಿಕಾರಿಗಳು ನಿಮ್ದು ಏನಾಗಿದೆ ಏನು ಅಂತ ಮಾಡ್ತಿಲ್ಲ. ಇನ್ನು ನಾಳೆ CM ಅವ್ರು ಬರ್ತಾರೆ, ವೈಮಾನಿಕ ಸಮೀಕ್ಷೆ ನಡೆಸ್ತೀನಿ ಅಂತ ಹೇಳ್ತಿದ್ದಾರೆ. ಅವರು ಕೂಡ ಹಂಗೆ ಬಂದು ಹಂಗೆ ಹೋಗ್ತಾರೆ. ಮೊನ್ನೆ ಇಲ್ಲೇ ಕಲಬುರಗಿ ಇಡೀ ಸಿಟಿಲಿ ಮೊಳಕಾಲ್ ಮಟ್ಟ ನೀರಿತ್ತು ಸರ್. ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರಪ್ಪ ಅವರು ಬಂದು ಅದೇ ನೀರಲ್ಲಿ ಬಂದು ಅವ್ರು ಈಶಾನ್ಯ ಕರ್ನಾಟಕ ಈಶಾನ್ಯ ವಲಯದ ಶಿಕ್ಷಕರದ್ದು ಸಭೆ ನಡೆಸಿ ಹಂಗೆ ಹೋದ್ರು. ಅದೇ ನೀರಲ್ಲಿ ಹೋದ್ರು. ಅವ್ರ ಕಾರ್ ಕೂಡ ಅರ್ಧ ಟೈರ್ ಮುಳುಗೋಗಿ ಹೋದ್ರು. ಒಂದೂ ಕಡೆ ಅವ್ರ ಸಮೀಕ್ಷೆನ ಭೇಟಿ ಮಾಡ್ಲಿಲ್ಲ ಸರ್ ಇಂಥ ಸಚಿವರು. ಮತ್ತೆ ಅಶೋಕ್ ಅವ್ರು ಬಂದು ಹಂಗೆ ಮೇಲ್ ಮಾತಾಡ್ಕೊಂಡು ಹಂಗೆ ಹೋದ್ರು. ಬಟ್ ಯಾರು ಕೂಡ ತಳಮಟ್ಟಕ್ಕೆ ಇಳಿತಿಲ್ಲ. ಎಸ್ಪೆಷಲಿ ಅಧಿಕಾರಿಗಳು ಕೂಡ, ಇನ್ನು ಸಚಿವರು ಶಾಸಕರು ಅದೆಲ್ಲ ಬಿಡಿ, ಅಧಿಕಾರಿಗಳೇ ತಳಮಟ್ಟಕ್ಕೆ ಇಳಿದು ಇನ್ನು ಈಗ 155 ಗ್ರಾಮ ಇವೆ. ಎಲ್ಲೋ ಒಂದಿಷ್ಟು ಫೈಂಡ್ ಔಟ್ ಆಗೋಂಥದ್ದು, ಮಾಧ್ಯಮಕ್ಕೆ ಬೀಳೋಂಥದ್ದು, ಈ ಫೋಟೋಕ್ ಫೋಸ್ ಕೊಡೋಂತ ಒಂದು ಪ್ರಯತ್ನನೇ ನಡೀತಿದ್ದೇವಿನ ತಳಮಟ್ಟದಲ್ಲಿ ಜನರದ ಒಂದು ಸಮಸ್ಯೆಯನ್ನು ಆಲಿಸೋ ಯಾವ ಪ್ರಯತ್ನಗಳು ನಡೆದಿಲ್ಲ ಸರ್ ಅಲ್ಲಿ. ಸೊ ಇದು ವಿಚಾರ. ಸೊ ಈಗ ನಾಳೆ ವೈಮಾನಿಕ ಸಮೀಕ್ಷೆ, ರೋಡ್ಗಳೆಲ್ಲ ಅಂದ್ರೆ ಹೋಗುವ ತರ ಆದ್ಮೇಲೆ ಕೂಡ ಮುಖ್ಯಮಂತ್ರಿಗಳು ಯಾಕೆ ವೈಮಾನಿಕ ಸಮೀಕ್ಷೆ ಮಾಡ್ತಾ ಇದ್ರೆ? ಇಲ್ಲ ಸರ್, ರೋಡ್ಗಳು ಹೋಗಕ್ಕೆ ಆಗ್ತಿಲ್ಲ. ನಿಮ್ಗೆ ಬೇಕಿದ್ರೆ ಒಂದಿಷ್ಟು ನಾನು ಫೋಟೋಗಳು ಕಳಿಸ್ತೀನಿ. ರೋಡ್ಗಳಲ್ಲಿ ವಾಹನಗಳು ಬಿಡಿ, ಜನರೇ ನಡ್ಕೊಂಡು ಹೋಗಕ್ಕೆ ಆಗದೆ ಇರುವಂತ ಎಲ್ಲ ಕೊತ್ಕೊಂಡು ಹೋಗಿವೆ ಸರ್. ಎಲ್ಲ ಈ ಪ್ರವಾಹ ಬಂದು ಮತ್ತೆ ಎಲ್ಲ ಕಡೆ ಮಳೆ. ಬರೀ ಭೀಮಾ ನದಿ ಈಗ ಮಳೆ ಕಡಿಮೆ ಆಗಿದೆ ಸರ್ 3-4 ದಿನದಿಂದ. ಆದ್ರೆ ಭೀಮಾ ನದಿಯಿಂದ ಆಲ್ಮೋಸ್ಟ್ ಆಲ್ ಎಲ್ಲ ರಸ್ತೆಗಳು ಕೊಚ್ಚಿಕೊಂಡು ಹೋಗಿವೆ ಸರ್. ನೀವು ಅಲ್ಲಿ ನಡ್ಕೊಂಡು ಹೋಗಕ್ಕೂ ಆಗಲ್ಲ, ಎತ್ತಿನ ಬಂಡಿಗಳು ಹೋಗಕ್ ಆಗಲ್ಲ ಅಂತ ಪರಿಸ್ಥಿತಿ ಇದೆ ಸರ್ ಅಲ್ಲಿ. ಇನ್ನು
ಇದು ಯಾರು BSY ಅವರಂತೂ ಆ ಕಡೆ ಮುಖ ಮಾಡಕ್ಕೂ ಸಾಧ್ಯನೇ ಇಲ್ಲ. ಅದಕ್ಕೆ ಅವರು ಹಂಗೆ ಬಂದು ಬೀದರು, ಯಾದಗಿರಿ, ಈಗ ಬಿಜಾಪುರ, ಕಲಬುರಗಿ ಹಿಂಗೆ ಬಂದು ವೈಮಾನಿಕ ಮಾಡಿ ಸೀದಾ ಬಳ್ಳಾರಿಗೆ ಹೋಗೋ ಪ್ಲಾನ್ ಇದೆ CM ಅವ್ರದ್ದು. ಬಂದಿಲ್ಲ ಅಂತಾರೆ ಅಂತ ಹಂಗೆ ಮೇಲ್ಗಡೆ ಬಂದಿದ್ದಾರೆ. ಒಂದ್ ಸ್ವಲ್ಪ ತಳಮಟ್ಟಕ್ಕೆ ಇಳಿದು ಯಾವ್ದೋ ಒಂದು ಹಳ್ಳಿಗೆ ಭೇಟಿ ಕೊಟ್ಟು ಅಥವಾ ಅದೇನದು ಕಚ್ಚಾ ರೋಡ್ ಇದೆಲ್ಲ ಅಲ್ಲಿಗೆ ಇಳಿದ್ರೆ ಅದ್ರ ಸಮಸ್ಯೆ ಗೊತ್ತಾಗುತ್ತೆ. ಅದು ಬೇಡ, ಒಬ್ಬರು ಯಾರಾದ್ರೂ ಸಚಿವರನ್ನ ಇಲ್ಲಿ ಕಟ್ಟುನಿಟ್ಟಾಗಿ ನಿಲ್ಲಕ್ ಹೇಳಿದ್ರೆ ಸಾಕಿತ್ತು ಸರ್. 3 ಡಿಸ್ಟಿಕ್ಕಿಗೆ ಒಬ್ಬ ಸಚಿವರನ್ನ ಸದ್ಯಕ್ಕೆ ಇಡೀ ಪ್ರವಾಹ ಸಂತ್ರಸ್ತರನ್ನು ನೋಡ್ಕೊಳಪ್ಪ ನೀನು, ಅದನ್ನ ನೋಡ್ಕೊಂಡಿರುವ ಒಂದಿಷ್ಟು ದಿನ. ಈಗ ಇವರು ಎಲ್ಲೋ MLA ಕ್ಷೇತ್ರ ಇದ್ದಾಗ 3 ಸಚಿವರನ್ನ ಅಲ್ಲಿ ಉಸ್ತುವಾರಿಯಾಗಿ ನೇಮಕ ಮಾಡ್ತಾರೆ. ಇವ್ರಿಗೆ ನಾಚಿಕೆ ಬರಬೇಕು ಸರ್. ಇಲ್ಲಿ ಜನ ಸಾಯ್ತಿದ್ದಾರೆ, ಒಬ್ಬ ಸಚಿವರು ಅಥವಾ ಇಬ್ಬರು ಸಚಿವರು, ಇಲ್ಲಿ 5-6 ಜಿಲ್ಲೆಗಳು ಸಾಯ್ತಿದಾವೆ, 1-2 ಸಚಿವರನ್ನ ಇಲ್ಲಿ ನೇಮಕ ಮಾಡಕ್ಕಾಗಲ್ಲ, ಉಸ್ತುವಾರಿನ ನೋಡ್ಕೊಳ್ಳಿ ಅಂತ ಹೇಳಿ. ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದಾರೆ ರಮೇಶ್? ಈಗ ಉಸ್ತುವಾರಿ ಸಚಿವರು ಅಂತ ಇರ್ತಾರಲ್ವಾ ಅವರು, ಉಸ್ತುವಾರಿ ಕಲಬುರಗಿ ಉಸ್ತುವಾರಿ ಸಚಿವರಂತೂ ನಾವು ಸಿಕ್ಕಾಪಟ್ಟೆ ಎಲ್ರು ಬೈತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ಅವ್ರದ್ದೇನೋ ಕುಟುಂಬದ ಸಮಸ್ಯೆ ಅಂತೆ, ವಯಸ್ಸಾಗಿದ್ರೆ ರಾಜೀನಾಮೆ ಕೊಟ್ಟು ಮನೇಲಿ ಇರ್ಬೇಕು ಸರ್. ಆದ್ರೆ ಅವ್ರ ಕುಟುಂಬ ಸಮಸ್ಯೆನ ನಾವು ನೋಡ್ಕೊಳ್ತೀವಿ. ಇನ್ನು ಬೀದರ್ದವರು ಅವ್ರು ಒಂದಿಷ್ಟು ಓಡಾಡ್ತಿದಾರೆ ಅಲ್ಲಿ. ಬಟ್ ಕಲಬುರಗಿ ಮತ್ತೆ ಯಾದಗಿರಿ ಪರಿಸ್ಥಿತಿನ ಕೇಳೋರೇ ಇಲ್ಲ ಸರ್. ಅದಕ್ಕೆ ಇವರು ಚುನಾವಣೆಗೆ ಜವಾಬ್ದಾರಿಗಳನ್ನು ಕೊಡ್ತಾರೆ, ಸಚಿವರಿಗೆ ನೇಮಕನ ಮಾಡ್ತಾರೆ. ಇವ್ರು ಬಂದು ಈಗ ಸಂತ್ರಸ್ತರಿಗೆ ಒಂದಿಷ್ಟು ನೇಮಕ ಮಾಡ್ಬೇಕಲ್ಲ ಸರ್. ಇನ್ನು ಶಾಸಕರು ಯಾರು ತಳಮಟ್ಟಕ್ಕೂ ಮೇಜರ್ ಅಂದ್ರೆ ಬರೀ 155 ಗ್ರಾಮಗಳಲ್ಲಿ ಯಾವ್ದು ಹಿಂಗ್ ಫೋಕಸ್ ಆಗಿರುತ್ತೋ, ಫೋಟೋ ಫೋಸ್ ಆಗಿರುತ್ತೋ ಅಲ್ಲೇ ಹೋಗ್ತಿದ್ದಾರೆ. ಈಗ 4-5 ಕಡೆ ಸೇತುವೆಗಳು ಬಂದಾಗಿವೆ ಸರ್. 4-5 ಕಡೆ ಸೇತುವೆಗಳು ಬಂದಾಗಿವೆ. ಅಲ್ಲಿ ಸಿಕ್ಕಾಪಟ್ಟೆ 2-3 ಕಿಲೋಮೀಟರ್ ಗಟ್ಲೆ ವಾಹನಗಳು ನಿಂತಿವೆ. ಅಲ್ಲಿ ನಿಂತವ್ರಿಗೆ ಒಂದಿಷ್ಟು ಆಹಾರ, ಒಂದಿಷ್ಟು ಏನೋ ವಸತಿ ಅವರಿಗೆ ಕೊಡೋರಿಲ್ಲ. ಈಗ ಕಾಳಜಿ ಕೇಂದ್ರ ಮಾಡಿದ್ದಾರೆ, ಅವ್ರಿಗೆ ಓಕೆ. ಬಟ್ ಈ ವಾಹನಗಳು ನಿಂತಿದ್ದಾರೆ, ಅವ್ರಿಗೆ ಯಾರು ಪರದಾಟ. ಅವರು ಊಟಕ್ಕೆ ಅಕ್ಕಪಕ್ಕದ ಹಳ್ಳಿಗಳಿಗೆ ಅಲ್ಲಿ ಇಲ್ಲಿ ಹೋಗಿ ತಿಂದು ಅಲ್ಲೇ ಅವ್ರ ಲಾರಿಗಳು ಮತ್ತು ವಾಹನಗಳನ್ನು ಬಿಟ್ಟು ಎಲ್ಲಿ ಹೋಗ್ಬೇಕು? ಅವ್ರು ಗೂಡ್ಸ್ ವಾಹನಗಳದೆಲ್ಲ ಬಿಟ್ಟು ಅವ್ರ ಪರಿಸ್ಥಿತಿ ಹಂಗೆ ಸರ್. ಈಗ ಒಂದು ಅನುಮಾನ ಏನ್ ಬರ್ತಿದೆ ಅಂದ್ರೆ, ಇವತ್ತು ಸನ್ನತಿ ಭೀಮಾ ನದಿ ನೀರನ್ನ ಅಲ್ಲಿ ಸೊನ್ನ ಬ್ಯಾರೇಜ್ ಇಂದ ಬಿಡ್ತಿದ್ದಾರೆ ಸರ್. ನಾಳೆ CM ಅವ್ರು ಬರ್ತಿದ್ದಾರೆ ಅಂತ ಅದ್ರ ಹಿನ್ನೀರಿನ ಗ್ರಾಮಗಳೆಲ್ಲ ಕ್ಲಿಯರ್ ಆಗ್ಲಿ ಅನ್ನೋ ಕಾರಣಕ್ಕೆ ಬಿಡ್ತಿದ್ದಾರೆ ಅನ್ನೋ ಅನುಮಾನ ಬರ್ತಿದೆ. ಈ ಕಡೆ ಸೊನ್ನಗಡಿಯಿಂದ ನೀರ್ ಬಿಡ್ತಿದ್ದಾರೆ. ಬಟ್ ಮಹಾರಾಷ್ಟ್ರದಲ್ಲಿ ಇನ್ನೂ ಮಳೆ ಬರ್ತಿದೆ. ಈಗ ಇಲ್ಲಿ ಯಾಕೆ ನೀರ್ ಸ್ಟಾಪ್ ಮಾಡ್ತಿದ್ದಾರೆ? ಇಲ್ಲೆಲ್ಲ ಏನು ಕಾಣಬಾರದಂತ ಅರ್ಥನಾ ಹೆಂಗೆ ಅಂತ ನನಗಂತೂ ಒಂದು ಸಣ್ಣ ಅನುಮಾನ ಸರ್. ಸೊನ್ನ ಬ್ಯಾರೇಜ್ ನಿಂದ ನೀರ್ ಬಿಟ್ರೆ ಅಲ್ಲಿ ಹಿನ್ನೀರ್ ಕಡಿಮೆ ಆಗಿ ಅಂದ್ರೆ ಪ್ರವಾಹ ಸ್ಥಿತಿ ಸುಧಾರಣೆ ಆಗಿದೆ ಅನ್ನೋದು ಸಂದೇಶ ಒಂದಿಷ್ಟು ಕಾಣುತ್ತೆ ಅವ್ರಿಗೆ. ಮತ್ತೆ ಇಲ್ಲಿ ಸನ್ನತಿ ಬ್ರಿಡ್ಜ್ ಇಂದ ಬಿಟ್ರು ಇಲ್ಲಿಂದ ಒಂದಿಷ್ಟು ಜನರಿಗೂ ಹಂಗಾಗುತ್ತೆ. ಮತ್ ಅದು ನಂದೇನು, ಅಲ್ಲಿ ಮಳೆ ಬರ್ತಿದೆ, ಇಲ್ಲಿ ಹೆಂಗ್ ನೀರ್ ಕಮ್ಮಿ ಆಗುತ್ತೆ? ಈಗ CM ಬರ್ತಾರೆ ಅಂತನಾ? ಅದನ್ನ ಕಂಟಿನ್ಯೂ ಮಾಡ್ಬೇಕಲ್ಲ, ಪ್ರವಾಸಿತಿ ಕಂಟಿನ್ಯೂ ಇರ್ಬೇಕಲ್ಲ ಸರ್. ಮತ್ತಿನ್ನು ಕಾಳಜಿ ಕೇಂದ್ರಗಳಲ್ಲಂತೂ ಆರೋಗ್ಯದ ಸಮಸ್ಯೆ. ಕೆಲವು ಸಂಘಟನೆಗಳು ಇವ್ರ ಆರೋಗ್ಯ ಹೋಗ್ತಿದ್ದಾರೆ. ಇಲ್ಲಿವರೆಗೂ ಯಾವುದೇ ತಾಲೂಕು ಆರೋಗ್ಯ ಕೇಂದ್ರದವರು ಅವರು ಯಾರು ಕೂಡ ತಳಮಟ್ಟಕ್ಕೆ ಇಳಿದು ಆರೋಗ್ಯ ಪರೀಕ್ಷೆ ಮಾಡೋದು ಅಥವಾ ಔಷಧ ವಿತರಣೆ ಮಾಡೋದು, ತಪಾಸಣೆ ಮಾಡೋದು ಏನು ಮಾಡ್ತಿಲ್ಲ. ಎಸ್, ಒಂದು ರಮೇಶ್, ಒಂದು ಕೊನೆ ಪ್ರಶ್ನೆ ನಿಮಗೆ. ಈಗ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಕ್ಷೇತ್ರದ ಶಾಸಕರು, ಅವರು ಯಾವುದೇ ಪಕ್ಷದಲ್ಲಿರಲಿ, ಓಕೆ, ಅವರು ಇದನ್ನ ನೇರವಾಗಿ ಅಲ್ಲಿನ ತಹಶೀಲ್ದಾರು ಮತ್ತು ಶಾಸಕರು ಮತ್ತು DC ಅವರ ಸುಪರ್ದಿಯಲ್ಲಿ ಅವ್ರಿಗೆ ಕೆಲಸ ಮಾಡುವಂಥ ಅವಕಾಶ ಇರುತ್ತೆ. ಶಾಸಕರು ಏನಾದರೂ ಮಾಡ್ತಾ ಇದ್ದಾರಾ? ಅವ್ರೇನಾದರೂ ತಳಮಟ್ಟಕ್ಕೆ ಹೋಗಿದಾರಾ ಅಥವಾ ಅವರು ಹೀಗೆ? ಇಲ್ಲ ಸರ್, ಒಂದು ವಿಶೇಷ ಏನ್ ಹೇಳ ಸರ್, ಅವ್ರಿಗೆ ಹೋಗಕ್ಕೆ ವಾಹನಕ್ಕೆ ಅವಕಾಶನೇ ಇಲ್ಲ. ಅವ್ರು ನಡ್ಕೊಂತ ಹೋಗಕ್ಕಂತೂ ಸಾಧ್ಯನೇ ಇಲ್ಲ. ಒಂದು ನಿಮ್ಗೆ ಯಾವ್ದು ರಸ್ತೆಗಳು 155 ಗ್ರಾಮಗಳ ಜಿಲ್ಲೆಯಲ್ಲಿ ಪ್ರಾಬ್ಲಮ್ ಇದೆ ಸರ್. ಎಲ್ಲ ಶಾಸಕರು 2-3 ಎಲ್ಲೆಲ್ಲಿ ವಾಹನಗಳು ಹೋಗುತ್ತೆ ನೋಡಿ, ಒಂದು 5-6 ಹಳ್ಳಿಗಳು ಅಲ್ಲಿ ಹೋಗೋದು, ಫೋರ್ಸ್ ಕೊಡೋದು, ಕಾಳಜಿ ಕೇಂದ್ರಕ್ಕೆ ಹೋಗೋದು, ಫೋರ್ಸ್ ಕೊಡೋದು ಬರ್ತಿದ್ದಾರೆ ಸರ್. ನಿನ್ನೆನೆ ಅಫ್ಜಲ್ಪುರ್ ತಾಲೂಕಿನ ಕರ್ಜಗಿ ಕಾಳಜಿ ಕೇಂದ್ರದಲ್ಲಿ ಶಾಸಕ ಹಿಗ್ಗಾಮುಗ್ಗ ಜನ ಬೈದು ವಿಡಿಯೋಗಳೆಲ್ಲ ವೈರಲ್ ಆಗಿದೆ ಸರ್. ಯಾರು ಹೋಗಕ್ಕಾಗ್ತದೆ? ಯಾಕಂದ್ರೆ ಅವ್ರಿಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ, ಅಲ್ಲಿ ರಸ್ತೆಗಳೇ ಇಲ್ಲ ಅವ್ರಿಗೆ. ಮತ್ತೆ ಹೇಗೆ ಅದಕ್ಕೆ ಪರಿಹಾರ ಹೇಗೆ ಹಾಗಾದ್ರೆ? ಈಗ ಟೆಂಪರರಿ ಆಫೀಸರ್ಗಳು ಅದು JCB ಅದು ಮಾಡಿ ಸಾಫ್ ಮಾಡಿ ಆಫೀಸರ್ಗಳು ಹೋಗಿ ಒಂದಿಷ್ಟೇನೋ ಪರಿಹಾರ ಅದು ಮಾಡ್ತಿದ್ದಾರೆ ಸರ್. ಬಟ್ ಈಗ ತಾತ್ಕಾಲಿಕವಾಗಿ ಅಥವಾ ವೇಗ ನೀಡಬೇಕು ಸರ್. ಇದನ್ನ ಯಾವುದೇ ಪರಿಹಾರ ನೀಡಿ ಒಂದು ವೇಗ ಅಂತ ನೀಡಬೇಕು. ಈಗ ಶಾಸಕರು ಇವರೆಲ್ಲ ಈಗ ಒಂದಿಷ್ಟು ಬೇರೆ, ಈಗ ಅಫ್ಜಲ್ಪುರ್ ತಾಲೂಕದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, ಈಗ ಚಿತ್ತಾಪುರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಅವರು BJP-ಯವರ ಮೇಲೆ ಹಿಂಗ್ ಬೈಕಂತೂ ಹೇಳ್ಕೊಂತೂ ಇದ್ದಾರೆ. ಈಗ ಇಲ್ಲಿ ಕಲಬುರಗಿಲಿ ಮತ್ತೆ ಜೇವರ್ಗಿಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, ಅವರು ಓಡಾಡ್ತಿದ್ದಾರೆ. ಕಾಂಗ್ರೆಸ್ ಅವ್ರು ಯಾರು ಅಜಯ್ ಸಿಂಗ್ ಅವರು ಓಡಾಡ್ತಿದ್ದಾರೆ ಒಂದ್ ಸ್ವಲ್ಪ. ಈಗ ಎಲ್ರು ಸುಮ್ನೆ ಅದೇ ಹೇಳ್ತಿದ್ದೀನಲ್ಲ ಸರ್, ಮೇಲ್ಮೇಲೆ ಎಲ್ಲೆಲ್ಲಿ ವಾಹನಗಳು ಹೋಗುತ್ತೋ ಅಂತ ಅದೇ ಒಂದು 5-6 ಹಳ್ಳಿ ದಿನ ಅದೇ ಹಳ್ಳಿಗಳಿಗೆ ಹೋಗೋದು, ಅಲ್ಲೇ ಮಾತಾಡೋದು, ಫೋಟೋ ಹಾಕೋದು, ಸುದ್ದಿ ಮಾಡ್ಕೊಳ್ಳೋದು ಮಾಡ್ತಿದ್ದಾರೆ ಸರ್. ಆದ್ರೆ ಅವ್ರು ಯಾರು ಮೇಜರ್ ಅಧಿಕಾರಿಗಳನ್ನ ಹಿಂಗ್
ಸ್ವಲ್ಪ ಆಕ್ಟಿವ್ ಮಾಡುವಂತ ಪ್ರಮೋಟ್ ಮಾಡುವಂತ ಕೆಲಸ ಮಾಡ್ತಿಲ್ಲ ಸರ್. ಹೆಂಗ್ ಎಲೆಕ್ಷನ್ ಅಲ್ಲಿ ಜವಾಬ್ದಾರಿಯುತವಾಗಿ ಇವ್ರ ಟೀಮ್ ತಗೊಂಡು ಹಳ್ಳಿಗೆ ಹೋಗ್ತಾರಲ್ಲ, ಆ ರೀತಿ ಕಾರ್ಯ ಆಗ್ಬೇಕು ಅನ್ನೋದು ನನ್ನದೊಂದು ಆಗ್ರಹ ಸರ್. ಎಸ್, ಧನ್ಯವಾದ ರಮೇಶ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ರಮೇಶ್ ಅಲ್ಲಿನ ನಿವಾಸಿಗಳು ಮತ್ತು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡು ಅವ್ರು ಮಾತನಾಡಿದ್ರು. ಸೊ ಅವ್ರ ಮಾತು ಕೇಳಿದ್ರೆ ಏನೋ ಹೇಳಕ್ ಬಯಸ್ತೀರಾ ಸಂಕೇತ್? ಈಗ ಬರೀ ನಮ್ಮ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿದ್ರೆ ಪರಿಹಾರ ಸಿಗೋದಿಲ್ಲ. ಅಲ್ಲ, ಅದಕ್ಕಿಂತ ಫಸ್ಟ್ ಕಾಂಗ್ರೆಸ್ ಶಾಸಕರ ಬಗ್ಗೆ ಹೇಳಿದ್ರು. ಎಲ್ಲ ಬರೀ ವೈಮಾನಿಕ ಸಮೀಕ್ಷೆ ಮಾಡಿದ್ರೆ ಸಾಲದು. ಅಲ್ಲಲ್ಲ, ನೀವು ವೈಮಾನಿಕ ಸಮೀಕ್ಷೆ ಹೋದ ವರ್ಷನೂ ಸಾಕಷ್ಟು ಆಗಿದಾವೆ. ಆದ್ರೆ ನಿಜ ರೂಪಕ್ಕೆ ಅವರು ಏನೇನ್ ತಂದಿದ್ದಾರೆ ಅಂತ ಒಂದು ಶ್ವೇತ ಪತ್ರ ಹೊರಡಿಸ್ಲಿ. ನಾನು ಹೇಳ್ತಾರೆ ಕಳೆದ ಸಲ ಏನ್ ಮಾಡಿದ್ದಾರೆ, ಕಳೆದ ಸಲ ಏನ್ ಮಾಡಿದ್ದಾರೆ, ಈ ಸಲ ಇಲ್ಲಿವರೆಗೆ ಕೈಗೊಂಡಿರುವಂತ ಕಾರ್ಯಕ್ರಮಗಳೇನು, ಕಾರ್ಯಗಳೇನು ಅನ್ನೋದೊಂದು ಶ್ವೇತ ಪತ್ರ ಹೊರಡಿಸ್ಲಿ. ಅದರಲ್ಲಿ ಅಕಸ್ಮಾತ್ ಅವರು ನಿಜವಾಗ್ಲೂ ಕಾರ್ಯರೂಪಕ್ಕೆ ಕೆಲವೊಂದು ವಿಚಾರಗಳನ್ನು ತಂದಿದ್ರೆ ಅವ್ರನ್ನ ನಾವು ಹೊಗಳಬೇಕಾಗ್ತದೆ ಅಥವಾ ಅವ್ರಿಗೆ ಸಹಕಾರ ಕೊಡಬೇಕಾಗ್ತದೆ. ಈಗ ಒಂದು ನಾನು ಹೇಳಿದೇನೆಂದ್ರೆ, ಈಗ ಕಾಂಗ್ರೆಸ್ ಶಾಸಕರ ಬಗ್ಗೆ ಅವರು ಹೇಳಿದ್ರು, ಕಾಂಗ್ರೆಸ್ ಶಾಸಕರು ತಮ್ಮ ಕ್ಷೇತ್ರಗಳಲ್ಲಿ ಹೋಗಿ ಪರಿಹಾರ ವೀಕ್ಷಣೆ ಮಾಡಲಿ, ಏನು ಸಹಾಯ ಮಾಡೋಕ್ಕಾಗತ್ತೆ ಅದನ್ನು ಮಾಡಲಿ, ಏನು ಮಾಡೋಕ್ಕಾಗಲ್ಲ ಅನ್ನೋದನ್ನ ವಿಡಿಯೋ ಮಾಡಿ ಅದನ್ನು ವೈರಲ್ ಮಾಡಲಿ, ಸರ್ಕಾರದ ತಲುಪಿಸಲಿ. ಬರೀ ಇಲ್ಲಿ ದೂರುಗಳನ್ನ ಹೇಳೋದು ಬೇಡ ಅನ್ನೋದು ನನ್ನ ಒಂದು ಆಗ್ರಹ. ಒಂದು. ಎರಡನೇದು, ಇವತ್ತು BJP ಇರಲ್ಲ, ಹೀಗಾಗಿ ನಾನು ಜಾಸ್ತಿ ರಾಜಕೀಯ ಮಾತಾಡೋಕ್ಕೆ ಹೋಗ್ತಾ ಇಲ್ಲ. ಸೊ ಈಗ ಪರಿಹಾರಗಳ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಇನ್ನೊಂದು ಮಾತಾಡ್ತಾ ಇದ್ದೀವಿ ಪ್ರವಾಹ ಸ್ಥಿತಿಗತಿಯ ಬಗ್ಗೆ ಮತ್ತು ಕೈಗೊಳ್ಳಬೇಕಾಗಿರುವ ಪರಿಹಾರ ಕಾರ್ಯಗಳ ಬಗ್ಗೆ. ಸೊ ಬನ್ನಿ ಈ ಚರ್ಚೆನ ಮುಂದುವರಿಸೋಣ. ನಾವು ಸಂಕೇತ್ ಅವರು ನಮ್ಮ ರಮೇಶ್ ಅವರು ಮಾತಾಡಿದರು ಕಲಬುರಗಿಯಿಂದ. ಕಾಂಗ್ರೆಸ್ ಶಾಸಕರ ಬಗ್ಗೆನೂ ಹೇಳಿದರು, BJP ಶಾಸಕರ ಬಗ್ಗೆನೂ ಹೇಳಿದರು. ಎಲ್ಲಕ್ಕಿಂತ ಮುಖ್ಯವಾಗಿ ಶಾಸಕರು ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳ ಪಾತ್ರ ತುಂಬ ಮುಖ್ಯ ಆಗುತ್ತೆ. ಸರ್ಕಾರದಿಂದ ಸವಲತ್ತುಗಳನ್ನ ತರೋದು, ಸಹಾಯಗಳನ್ನ ತರೋದು ಕೂಡ ಅವರೇ ಇಲ್ಲ ಅಂತಂದಾಗ ದೂರು ಕೊಡೋಕೆ ಅವರೇ ಬೇಕಾಗುತ್ತೆ. ಸೊ ಅವರು ಪಾತ್ರ ಏನು ಹೇಳ್ತಿರ್ತಾವೆ ಈ ಬಗ್ಗೆ? ಈಗ ಯಾವುದೇ ಕ್ಷೇತ್ರ ಆಗಲಿ, ಕಾಂಗ್ರೆಸ್ದಾಗಲಿ ಅಥವಾ BJPದಾಗಲಿ, ಅಲ್ಲಿ ಶಾಸಕರು ಅಲ್ಲಿ ಇರಬೇಕಾಗಿರೋದು ಅವ್ರ ಕರ್ತವ್ಯ. ಅವರು ಮತದಾರರಿಗೆ ಅವ್ರು ಸ್ಪಂದಿಸಬೇಕಾಗ್ತದೆ, ಸ್ಪಂದಿಸ್ತಾ ಇದ್ದಾರೆ ಅಂತ ಕೆಲವು ಜನ ನಾನು ಹೇಳ್ತೇನೆ. ಕೆಲವು ಜನರಿಗೆ ಎಲ್ಲಿ ಹೊರಗಡೆನೆ ಬರೋದಕ್ಕಾಗದಂಥ ಪರಿಸ್ಥಿತಿ ಇಲ್ಲಿದೆ, ಬೇರೆ ಬೇರೆ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕಾಗ್ತದೆ. ಅಂದರೆ ಕೆಲವೊಂದು ಜಾಗಕ್ಕೆ ಹೋಗೋದಕ್ಕಾಗದೇ ಇದ್ರೂ ಕೂಡ ಅವ್ರ ಜನ ಇರ್ತಾರೆ, ಅಧಿಕಾರಿಗಳಿರ್ತಾರೆ, ಅವ್ರ ಜೊತೆಗೆ ಸಹಕಾರ ಮಾಡ್ಕೊಂಡು ಮಾಡ್ಬೇಕಾಗ್ತದೆ. ಇದು ಎಲ್ಲದಕ್ಕೂ ಜಿಲ್ಲಾಡಳಿತ ಅದಕ್ಕೆ ಸಹಕಾರ ಕೊಡಬೇಕಾಗ್ತದೆ. ಜಿಲ್ಲಾಡಳಿತ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಅಥವಾ ನಮ್ಮ ರಾಜ್ಯ ಸರ್ಕಾರದವರಾಗಲಿ ಎಲ್ಲದಕ್ಕೂ ಸಹಕಾರ ಕೊಟ್ಟರೆ ಯಾವುದೇ ಪಕ್ಷದ MLA ಆಗಿರಲಿ, ಶಾಸಕರಾಗಲಿ ಅವರು ಕಾರ್ಯರೂಪಕ್ಕೆ ತರೋದಕ್ಕೆ ಅನುಕೂಲ ಆಗ್ತದೆ. ಈಗ ಇದರಲ್ಲಿ BJP ಅವ್ರಿಗೆ ಅಟ್ಲೀಸ್ಟ್ ಕೆಲವು ಜನ BJP ಅವರು ಸರ್ಕಾರ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಸಹಕಾರ ಸಿಗಬಹುದು, ಅವ್ರದೇ ಸರ್ಕಾರ ಇರೋದ್ರಿಂದ ಸ್ವಲ್ಪ ಸಹಕಾರ ಸಿಗಬಹುದು BJP ಶಾಸಕರಿಗೆ ಅವ್ರ ಕ್ಷೇತ್ರಗಳಿಗೆ. ಆದ್ರೆ ಕಾಂಗ್ರೆಸ್ನವ್ರಿಗಂತೂ ಮೊದಲು ಕೊಡಲ್ಲ. ಅವ್ರು ಕಾಂಗ್ರೆಸ್ ಅಂತ ಹೇಳಿದ್ರೆ ಯಾವುದೇ ಪರಿಹಾರ ಕಾರ್ಯ ಇಲ್ಲಿ ಸಿಗೋದಿಲ್ಲ. ಕಾಂಗ್ರೆಸ್ ಅಂತ ಹೇಳಿದ್ರೆ ಯಾವುದೇ ಜಿಲ್ಲಾಡಳಿತ, ಜಿಲ್ಲಾ ಸಚಿವರು ಸ್ಪಂದಿಸೋದಿಲ್ಲ. ಇದು ಫುಲ್ ರಾಜಕೀಯ ಹೇಳ್ತಾ ಇದ್ದಾರೆ ನೀವು. ಹಾಗಿದ್ದಾಗ ಪ್ರಯತ್ನ ಆದ್ರೂ ಪಡಬೇಕಾಗುತ್ತೆ. ಪ್ರಯತ್ನ ಮಾಡ್ತಾ ಇದ್ದಾರೆ. ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ, ಸಹಕಾರ ಕೊಡ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ನೇರವಾಗಿ. ಈ ಸಂದರ್ಭದಲ್ಲಿ ಮಾಡೋದು ತುಂಬಾ ಮುಖ್ಯ. ಹೇಳಿ ಸರ್. ನಾನು ಈಗ ಸ್ಪಂದನೆ ಕೊಡ್ತಾ ಇಲ್ಲ ಅದಿಲ್ಲ ಸರ್. ಬೇರೆ ಸಮಯದಲ್ಲಿ ಎಲ್ಲಾ ಸವಲತ್ತನ್ನು ಕೊಡ್ತಕ್ಕಂಥ ಶಾಸಕರು ಅಥವಾ ಆಶ್ವಾಸನೆ ಕೊಡ್ತಕ್ಕಂಥ ಅಥವಾ ಸರ್ಕಾರದ ವಿರುದ್ಧ ಧ್ವನಿ ಎತ್ತಕ್ಕಂಥ ಯಾಕೆ ಮಾಡಲಿಲ್ಲ? ಹೋಗ್ಲಿ, ನೀರು ಬಂದಿದೆ, ಏನು ವೈಫೈ ಇಲ್ವಾ, ನೆಟ್ ಇಲ್ವಾ? ಹೋಗಾದ್ರೆ ಎಲ್ಲಿ ಸರ್ ಒಂದಾದ್ರೂ ಬಂದಿದೆಯಾ? ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಾರಾ? ನಾನು ಅದಕ್ಕೆ ಹೇಳಿದೆ ಆಗಲೇ, ಎರಡೂ ಪಕ್ಷಗಳು ಒಂದೇ ನಾಡದ ಎರಡು ಮುಖಗಳು ಸರ್. ನೀವು ಒಬ್ಬ ಶಾಸಕ ಆದರೂ ಅದ್ರ ಬಗ್ಗೆ ಧ್ವನಿ ಎತ್ತಿದ್ದೀರಾ? ಆಯಿತು, ನನ್ನ ಕ್ಷೇತ್ರಕ್ಕೆ ಏನು ಕೊಟ್ಟಿಲ್ಲ ನೀವು ಅಂತ, ಅಥವಾ ಇಷ್ಟು ಲಾಸ್ ಆಗಿದೆ ಪರಿಹಾರ ಕೊಡಿ ಅಂತ ಒಂದು ಗಂಜಿ ಕೇಂದ್ರಲ್ಲೂ ನೋಡಲಿಲ್ಲ ಯಾವ MLA ಈ ಸರಿ. ಕಾಂಗ್ರೆಸ್ ಒಬ್ಬರೇ ಅಲ್ಲ, ಯಾವ ಪಕ್ಷದವರು ಎಲ್ಲೂ ಹೋಗಿಲ್ಲ. ಅವರು ಫೋಟೋ ಹುಚ್ಚಿಗಾಗಿ ಹೋಗಿ ನಿಲ್ತಾ ಇದ್ರು, ಅದಕ್ಕೂ ಹೋಗಿಲ್ಲ. ಅಂದ್ರೆ ಎಲ್ಲದಕ್ಕೂ ಒಂದೇ ಕಾರಣ, ಕೊರೋನಾ ಮದ್ದು. ಈಗ ನಾನು ಒಂದು ವಿಚಾರ ಹೇಳ್ತೇನೆ. ಈ ಸರ್ಕಾರ ಅನ್ನೋದು ಏನಿದೆ, ಇದು BJP ಕ್ಷೇತ್ರಗಳಿಗೆ ಮಾತ್ರ ಸೀಮಿತವಾಗಿರೋ ಸರ್ಕಾರ ಅಲ್ಲ, ಪೂರ್ತಿ ರಾಜ್ಯಕ್ಕೆ ಸೀಮಿತವಾಗಿರೋ. ಹಾಗಾಗಿ ನಾವು ಬರೀ ಇದಕ್ಕೆ BJP ಯಾವ ಸ್ಥಳಗಳಿದಾವೆ, BJP ಕ್ಷೇತ್ರಗಳು ಯಾವ್ದಾವೆ ಅವಕ್ಕೆ ಮಾತ್ರ ನಾವು ಪರಿಹಾರ ಕೊಡ್ತೀವಿ, ಮಿಕ್ಕಿದಕ್ಕೆ ಪರಿಹಾರ ಕೊಡೋದಿಲ್ಲ ಅನ್ನೋದಕ್ಕೆ ಬರೋದಿಲ್ಲ. ಅವರು ಎಲ್ಲವನ್ನೂ ಅಷ್ಟೇ ಗಮನದಲ್ಲಿ ಇಟ್ಕೊಂಡು ಎಲ್ಲೂ ತಾರತಮ್ಯ ಮಾಡಲಾರ್ದೇನೆ ಅದನ್ನ ಮಾಡ್ಬೇಕಾಗ್ತದೆ. ಸೊ ಕೇಳ್ಬೇಕಲ್ವಾ? ಅದಕ್ಕೆ ಕೇಳಿದ್ದಾಗಿದೆ, ಕೇಳಿದ್ರು ಸ್ಪಂದಿಸದೇ ಇದ್ದಾಗ ಈಗ ಜನ ಯಾಕೆ ಆಕ್ರೋಶಕ್ಕೆ ಈ ತರ ತುತ್ತಾಗ್ತಾ ಇದ್ದಾರೆ ಅಥವಾ ಆಕ್ರೋಶಕ್ಕೆ ಒಳಗಾಗಿದ್ದಾರೆ ಅಂತಂದ್ರೆ, ಅವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಜನ ಇದ್ದಾರೆ, ಅವ್ರ ಶಾಸಕರು ಹೇಳ್ತಾ ಇದ್ದಾರೆ ಎಷ್ಟು ಸಾಧ್ಯತೆ ನಾವು ಪ್ರಯತ್ನ ಮಾಡ್ತಾ ಇದೀವಿ, ಆಗ್ತಾ ಇಲ್ಲ ಅಂದಾಗ ಜನ ರೊಚ್ಚಿಗೆದ್ದು ಇವತ್ತಿಗೆ ಮಾಧ್ಯಮದ ಎದುರುಗಡೆ ಬರ್ತಾ ಇದ್ದಾರೆ. ಇಲ್ಲ ಅಂದ್ರೆ ಕಾಂಗ್ರೆಸ್ನವ್ರು ನೋಡಿ, ಅಧಿಕಾರದಲ್ಲಿ ಕಾಂಗ್ರೆಸ್ ಇಲ್ಲ ಈಗ. ಕಾಂಗ್ರೆಸ್ ಇಲ್ದೇ ಇರಬಹುದು, ಶಾಸಕರು ಕಾಂಗ್ರೆಸ್ನವ್ರು ಇರ್ತಾರೆ. ಶಾಸಕರು ಅವ್ರ ಕೆಲಸ ಅವ್ರು ನೋಡಿ, ಅದು ರಾಜಕೀಯ. ಈಗ ಕೊಡದೇ ಇದ್ರೆ ರಾಜಕೀಯ. ನೀವು ಹೇಳಿದ್ರಲ್ಲ ಈಗ ಮಹಾರಾಷ್ಟ್ರ ಕೋರ್ಟ್ಗೆ ಇಳಿಬೇಕು ಅಂತ, ಅದೇ ಥರ ಇದು ಕೂಡ ಕೋರ್ಟ್ಗೆ ಇಳಿಯುವಂಥ ವಿಚಾರ. ಅಕಸ್ಮಾತ್ ನೀವು ತಾರತಮ್ಯ ಮಾಡಿದರೆ
ಓಕೆ, ತಾರತಮ್ಯ ಮಾಡಬಾರ್ದಾಗುತ್ತೆ. ಒಂದು ಸರ್ಕಾರ ಅಂದಮೇಲೆ ಅದು ಕಾಂಗ್ರೆಸ್ ಇರಲಿ, ಅದಕ್ಕಾಗಿ ನಾವು ಶ್ವೇತಪತ್ರ ಹೊರಡಿಸಿ ಅಂತ ಕೇಳ್ತಾ ಇರೋದು. ಶ್ವೇತಪತ್ರ ಹಳೇದಾಯ್ತು ಸರ್, ಈಗಿಂದ ಹೇಳ್ತಾ ಇರೋದು ನಾನು. ಈಗಿಂದಕ್ಕೂ ಶ್ವೇತಪತ್ರ ಹೊರಡಿಸಬಹುದು. ಈಗ ನಾವು ಸಮಸ್ಯೆ ಮಧ್ಯದಲ್ಲಿದ್ದೀವಿ, ಈಗೇನು ಶ್ವೇತಪತ್ರ ಹೊರಡಿಸೋದು? ಈ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸ ಮಾಡಬೇಕಾಗಿದೆ, ಜನರಿಗೆ ಬದುಕು ಕೊಟ್ಕೊಳ್ಳಕ್ ಹೆಲ್ಪ್ ಮಾಡಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಬರೀ ಆರೋಪ ಮಾಡಿದ್ರೆ ಸಾಲದು, ನಾವು ಅವ್ರಿಗೆ ಸಹಕಾರನೂ ಕೇಳಬೇಕಾಗ್ತದೆ. ಸಹಕಾರ ಕೊಡ್ತಾ ಇಲ್ಲ ಅಂತಂದಾಗ ನಾವು ಆರೋಪ ಮಾಡಬೇಕಾಗ್ತದೆ. ಸುಮ್ನೆ ಯಾರು ಆರೋಪ ಮಾಡ್ತಾ ಏನ್ ಸಹಕಾರ ಕೇಳ್ತಾ ಇದೀರಿ ನೀವು ಅನ್ನೋದ್ರ ಬಗ್ಗೆ ಧ್ವನಿಗಳು ಬರ್ತಾ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಬರ್ತಾ ಇದೆ, ಸಿದ್ದರಾಮಯ್ಯನವರು ಕೇಳ್ತಾ ಇಲ್ಲ. ಸಿದ್ದರಾಮಯ್ಯನವರು ಟ್ವೀಟ್ ಮೂಲಕ ಒಂದಷ್ಟು ಆಕ್ರೋಶನ ಹೊರ ಹಾಕ್ತಾರೆ. ಉಳಿದಂತ ಎಲ್ಲ ನಾಯಕರು ಕೂಡ RR ನಗರ ಶಿರಾದಲ್ಲೇ ಬ್ಯುಸಿ ಆಗಿದ್ದಾರೆ. ಕಾಂಗ್ರೆಸ್ನವರು ಕೂಡ, ಅವರು ಕೂಡ ಈಗ ಕಾಂಗ್ರೆಸ್ ಯಾರು ಹೋಗಿದ್ದಾರೆ ಸರ್ ಹೇಳಿ ಸರ್ ನನಗೆ? ಯಾರು ಹೋಗಿ ಅಲ್ಲಿ ನಿಂತ್ಕೊಂಡು ಈ ತರ ಸಮಸ್ಯೆ ಆಗಿದೆ ಅಂತ ಯಾರು ಹೇಳಿದ್ರಿ ಸರ್ ನೀವು? ರಾಜ್ಯ ಮಟ್ಟದ ನಾಯಕರು, ಸ್ಥಳೀಯ ಶಾಸಕರು ಏನಿದ್ದಾರೆ ಅಲ್ಲೆಲ್ಲ ಹೋರಾಟ ಮಾಡ್ತಾನೆ ಇದ್ದಾರೆ. ಆದ್ರೆ ಅವ್ರ ಹೋರಾಟಗಳನ್ನ ಅಲ್ಲಿ ಹತ್ತಿಕ್ಕೋ ಪ್ರಯತ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ಹೋರಾಟಕ್ಕೆ ಏನು ಸ್ಪಂದನೆ ನೀಡ್ತಾ ಇಲ್ಲ ಅಂದದ್ದಕ್ಕಾಗಿ ಜನ ತಾವೇ ಆಕ್ರೋಶಕ್ಕೆ ಒಳಗಾಗಿ ರಸ್ತೆಗೆ ಬಂದು ನಿಂತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೇ ಅದಕ್ಕೆ ಉದಾಹರಣೆ. ಸ್ವಂತ ನಮ್ಗೆ ಅದು ಕಣ್ಣೆದುರುಗಡೆ ಕಾಣ್ತಾ ಇದೆ. ಜನರಿಗೆ ಪರಿಹಾರನೂ ಸಿಗ್ತಾ ಇಲ್ಲ, ಶಾಸಕರಿಂದನೂ ಸಿಗ್ತಾ ಇಲ್ಲ ಅನ್ನೋದಕ್ಕಾಗಿ ಸರ್ಕಾರದ ಮೇಲೆ ಆಕ್ರೋಶ ಸಿಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಸರ್ಕಾರ ಎಷ್ಟು ಕಾರಣನೋ ಶಾಸಕರು ಕೂಡ ಅಷ್ಟೇ ಕಾರಣ. ಅದು ಯಾವುದೇ ಪಕ್ಷದ ಇರಲಿ ಅಂತ ಹೇಳ್ತಾ ಇರೋದು ನಾನು. ಅದು ನಿಜ. ಅದರಲ್ಲಿ ನಾವು ಎರಡು ಮಾತಿಲ್ಲ. ಅವ್ರ ವೈಫಲ್ಯ ಒಪ್ಕೊಳ್ಬೇಕು, ಇಲ್ಲಾಂದ್ರೆ ಹೋರಾಟ ಮಾಡಬೇಕು. ಸರ್ಕಾರನೇ ಕಾಯಕ್ಕಾಗಲ್ಲ, ಶಾಸಕರು ಏನಾದ್ರೂ ಸಹಾಯ ಮಾಡಿದಾರೆ ನೋಡಿ. ಶಾಸಕರು ಯಾರಾದ್ರೂ ಏನು ಜವಾಬ್ದಾರಿ ತೊಳದೆ ಹೋದ್ರೆ ಅವ್ರು ಅಲ್ಲಿರೋದಕ್ಕೆ ನಾಲಾಯಕರು ಅಂತ ನಾನು ಹೇಳಬಲ್ಲೆ. ಯಾವುದೇ ಪಕ್ಷದವ್ರು ಇರ್ಲಿ, ಅವ್ರು ಯಾವುದೂ ಜವಾಬ್ದಾರಿ ತೊಗೊಳ್ಳಾರ್ದೆ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಕುತ್ಕೊಂಡಿದ್ರೆ ಯಾವುದೇ ಪಕ್ಷದ ಶಾಸಕರು ಇದ್ರು ಕೂಡ ಅವರಲ್ಲಿ ಸ್ಥಳೀಯದಲ್ಲಿ ಅಥವಾ ಸ್ಥಳದಲ್ಲಿ ಅವರು ಶಾಸಕರಾಗಿ ಮುಂದುವರೆಯೋದಕ್ಕೆ ಅರ್ಹರಲ್ಲ. ಇದನ್ನ ಮಾತ್ರ ನಾನು ಸ್ಪಷ್ಟ ಹೇಳ್ತೇನೆ. ಓಕೆ, ನಿಮ್ ನಾಯಕರ ಬಗ್ಗೆನೇ ಹೇಳಿ ಸರ್. ಈಗ ನಿಮ್ ನಾಯಕರು ಕೂಡ ಏನ್ ಮಾಡ್ತಾ ಇದಾರೆ ಅಂತ ಹೇಳಿ ಸರ್. ನೋಡಿ, ನಾಯಕರೆಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ನವರು ಸ್ವಲ್ಪ ಜನ ಅಲ್ಲಿ ಹೋಗಿದ್ದಾರೆ, ಜಿಲ್ಲೆಗೆ ಸಂಬಂಧಪಟ್ಟವ್ರು ಹೋಗಿದ್ದಾರೆ, ಅದರಲ್ಲಿ ಸ್ಪಂದನೆ ನೀಡ್ತಾ ಇದ್ದಾರೆ. ಆ ನಂತರ ಜನರಿಗೆ ಗಂಜಿ ಕಾರ್ಯಗಳಿಗೆ ಅಲ್ಪ ಸ್ವಲ್ಪ ಏನೇನು ಬೇಕು ಸಹಾಯ ಮಾಡ್ತಾ ಇದ್ದಾರೆ. ಅಫ್ಜಲ್ಪುರದ್ದು ಏನೋ ಹೇಳ್ತಾ ಇದ್ರು, ಅಜಯ್ ಸಿಂಗ್ ಓಡಾಡ್ತಾ ಇದ್ದಾರೆ. ಒಂದ್ ಸೆಕೆಂಡ್ ನಾನು ಮುಗಿಸ್ತೇನೆ. ಅಜಯ್ ಸಿಂಗ್ ಶಾಸಕರ ಬಗ್ಗೆ ಮಾತಾಡಿದ್ದೆ, ನಾನು ಕೇಳ್ತಾರೆ ನಾಯಕರ ಬಗ್ಗೆ. ನಿಮ್ಮ ರಾಜ್ಯ ಮಟ್ಟದ ನಾಯಕರು, ನಿಮ್ ವಿರೋಧ ಪಕ್ಷದ ಇರ್ಬೋದು ಅಥವಾ KPCC ಅಧ್ಯಕ್ಷರು ಇರ್ಬೋದು ಅಥವಾ ಬೇರೆ ರಾಜ್ಯ ಮಟ್ಟದ ನಾಯಕರು, ಯಾರು ನೀವು ಅಲ್ಲಿ ಹೋಗಿ ನಿಂತ್ಕೊಂಡಿದ್ರಿ? ಈಗ ನೋಡಿ, ಆರೋಪ ಮಾಡಕ್ಕಾದ್ರೂ ಹೋಗಿ ಸರ್, ನಿಮಗೂ ಗೊತ್ತಾಗುತ್ತಲ್ವಾ ಓ ಈ ತರ ಇದೆ ಸ್ಥಿತಿಗತಿ ಅಂತ ಹೇಳಿ. ಈಗ ಆರೋಪ ಮಾಡೋದಕ್ಕೆ ಏನ್ ಸಮೀಕ್ಷೆ ಅಂತ ಏನು ಹಮ್ಮಿಕೊಂಡಿದ್ದಾರೆ, ಅದಕ್ಕೆ ಎಲ್ಲದಕ್ಕೂ ಒಂದು ವೇಳಾಪಟ್ಟಿ ಅಂತ ಇರ್ತದೆ. ಎಲ್ಲನೂ ನಮ್ದು ವೇಳಾಪಟ್ಟಿ ಇದೆ ಕಾಂಗ್ರೆಸ್ಗೆ ಸಂಬಂಧಪಟ್ಟಂಗೆ. ಯಾಕಂದ್ರೆ ಇಷ್ಟೊಂದು ದಿನ ಆಯ್ತು ಪ್ರವಾಹ ಬಂದು, ಮುಖ್ಯಮಂತ್ರಿಗಳು ಹೋಗೋದಕ್ಕೆ 22ನೇ ತಾರೀಕಿನೇ ಯಾಕಬೇಕು ಅಥವಾ 21ನೇ ತಾರೀಕು ಯಾಕಬೇಕು ಅಂದ್ರೆ ಅವ್ರದ್ದು ಇಲೆಕ್ಷನ್ ವೇಳಾಪಟ್ಟಿ ಅಂತ ಇರ್ತದೆ. ಅದನ್ನ ಆದ ನಂತರನೇ ಬೇರೆ ಕಡೆ ಹೋಗ್ಬೇಕಾಗ್ತದೆ. ಮತ್ತೆ ಇದಕ್ಕೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ನಮಗೆ ಅಪ್ಲೈ ಆಗ್ತವೆ. ಏನಂತಂದ್ರೆ, ಈ ಇಲೆಕ್ಷನ್ಗೆ ಸಂಬಂಧಪಟ್ಟಂಗೆ ನಾವು ಕೋಡ್ ಆಫ್ ಕಂಡಕ್ಟನ್ನೆಲ್ಲ ಫಾಲೋ ಮಾಡಬೇಕಾಗ್ತದೆ. ಅಲ್ಲಿ ಹೋಗಿ ನಾವು ಏನಾದರೂ ಸ್ಟೇಟ್ಮೆಂಟ್ ಕೊಡೋದಾಗ್ಲಿ ಅಥವಾ ಮತ್ತೊಂದಕ್ಕಾದ್ರೆ ಈ ಇಲೆಕ್ಷನ್ಗಾಗಲಿ ಅಥವಾ ಮಾರಲ್ ಕೋಡ್ ಆಫ್ ಕಂಡಕ್ಟಿಗಾಗಲಿ ಅದನ್ನೆಲ್ಲ ಅಪ್ಲಿಕೇಬಲ್ ಆಗ್ತದೆ. ಕೆಲವೊಂದು ಕಟ್ಟುನಿಟ್ಟುವಾಗಿ ನಾವು ನಡ್ಕೊಂಡು ಹೋಗ್ಬೇಕಾಗ್ತದೆ. ಆ ನಿಯಮಗಳಿಗೆ ಅನುಸಾರವಾಗಿ ನಾವು ಏನೇ ಸ್ಟೇಟ್ಮೆಂಟ್ ಕೊಡೋದಾಗ್ಲಿ, ಹೋರಾಟ ಮಾಡೋದಾಗ್ಲಿ, ಅಥವಾ ನಾವು ಓಟಿಗಾಗಿ ಏನೋ ಮಾಡ್ತಾ ಇದ್ದೇವೆ. ನಿಯಮಗಳ ಅನುಸಾರವಾಗಿ ಏನ್ ಮಾಡ್ತಾ ಇದ್ದಾರೆ ಅದನ್ನ ಹೇಳಿ. ಹೋರಾಟ ಮಾಡ್ತಾ ಇದ್ದಾರೆ, ಸರ್ಕಾರದ ವಿರುದ್ಧ ಏನೇನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೋಡ್ ಆಫ್ ಕಂಡಕ್ಟ್ ಜಲಪ್ರಳಯಕ್ಕೂ ಬರುತ್ತೆ ಅಂತ ಅನ್ಕೋಣ. ಈಗ ಮಾತಾಡೋದು ಅಥವಾ ಅಲ್ಲಿ ಹೋಗಿ ನನಗೆ ಗೊತ್ತಿಲ್ಲ, ಮುಖ್ಯಮಂತ್ರಿಗಳು ಹೋಗೋದ್ರ ಬಗ್ಗೆ ಹೆಂಗೆ ಅದು ಕೋಡ್ ಆಫ್ ಕಂಡಕ್ಟ್ ಅಪ್ಲೈ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಹೇಳ್ತೇನೆ. ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂತ ಅವರು ಮಾರಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಇರ್ತದೆ. ಏನಂತಂದ್ರೆ, ಈಗ ಇಲೆಕ್ಷನ್ ಟೈಮ್ ನಲ್ಲಿ ಏನೋ ಹೇಳಿಕೆ ಕೊಡೋದಾಗ್ಲಿ ಅಥವಾ ಈ ಜಾಗಕ್ಕೆ ಅಥವಾ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು ಇಲೆಕ್ಷನ್ ಮೇಲೆ ಯಾವುದೇ ರೀತಿ ಪ್ರಭಾವ, ನೇರವಾಗಲಿ ಪ್ರತ್ಯಕ್ಷ ಆಗಲಿ ಪರೋಕ್ಷವಾಗಲಿ ಯಾವುದೇ ತರ ನೇರವಾಗಿ ಇದ್ರ ಗೂಬೆ ಕೂಡಿಸೋದಾಗ್ಲಿ, ಇವೆಲ್ಲ ಕೆಲವೊಂದು ವಿಚಾರಗಳು ಆಗ್ತಾ ಇರೋದು. ಇಲ್ಲಿ ಶಿರಾ ಮತ್ತು ರಾಜರಾಜೇಶ್ವರ ನಗರದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ಪ್ರವಾಹ ಆಗಿರೋದು ಉತ್ತರ ಕರ್ನಾಟಕದಲ್ಲಿ. ಅಲ್ಲಿ ಹೋಗಿ ನೀವು ಆ ಒಂದು ಪ್ರವಾಹ ಸಂತ್ರಸ್ತರ ಬಗ್ಗೆ ನೀವೇನಾದ್ರೂ ಹೇಳಿಕೆ ಕೊಟ್ಟರೆ, ಪರಿಹಾರ ಘೋಷಣೆ ಮಾಡಿದ್ರೆ ಸರ್, ಹೆಂಗೆ ಅದು ಕೋಡ್ ವೈಲೇಷನ್ ಆಫ್ ಅದರ ಬಗ್ಗೆ ಅಕಸ್ಮಾತ್ ಅದರ ಇದ್ರೆ ಅದು ಅವೈಜ್ಞಾನಿಕ, ಅದ್ರಲ್ಲಿ ಏನೋ ಅರ್ಥ ಇಲ್ಲ. ಈ ತರ ಏನೋ ಅಲ್ಲಿ ಜನ ಸಾಯ್ತಿರ್ಬೇಕಾದ್ರೆ ನೀವು ಎಲೆಕ್ಷನ್ ಆಗ್ತಾ ಇದೆ ಅಂತ ಹೇಳಿ ನೀವು ಮಾತಾಡಲ್ಲ, ಅದ್ರ ಪರಿಹಾರ ಕೊಡಲ್ಲ ಅಂತಂದ್ರೆ ನವೆಂಬರ್ 3 ಪರಿಹಾರ ಕೊಡಬೇಕಾದಕ್ಕೆ ಏನು ಪರಿಹಾರ ಕೊಡಬೇಕಾದ್ರೆ ಮಾರಲ್ ಕೋಡ್ ಆಫ್ ಕಂಡಕ್ಟ್ ಅಪ್ಲೈ ಆಗೋದಿಲ್ಲ. ಹೇಳಿಕೆ ಕೊಡೋದಕ್ಕೆ ಕೆಲವೊಂದು ಅಪ್ಲೈ ಆಗ್ತದೆ. ನಾನು ಹೇಳ್ತಾ ಇರೋದು ಇಷ್ಟೇ, ನಾವು ಅಲ್ಲಿ ಹೋಗಿ ಗಲಾಟೆ ಮಾಡ್ಬೇಕಾಗ್ತದೆ. ಇಲ್ಲಿಂದ ಎಲ್ಲರೂ ಹೋಗಿ ಆರೋಪ ಮಾಡ್ಲಿಕ್ಕೂ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ. ಅಲ್ಲಲ್ಲ, ಒಂದು ಪಕ್ಷದ ವಿರುದ್ಧವಾಗಿ ನಾವು ಏನೇ ಮಾತಾಡೋದಾಗ್ಲಿ ಅಥವಾ ಸರ್ಕಾರದ ವಿರುದ್ಧ ಏನೇ ಮಾತಾಡೋದಾಗ್ಲಿ ಅಥವಾ ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈ ತರ ಪರಿಹಾರದ ಬಗ್ಗೆ ನಾವು ಏನೇ ಚರ್ಚೆ ಮಾಡೋದಾಗ್ಲಿ, ಎಲ್ಲದಕ್ಕೂ ಒಂದೊಂದು ಇತಿಮಿತಿಗಳು ಇರ್ತವೆ. ಇತಿಮಿತಿಗಳ ಒಳಗಡೆ ನಾವು ಅದನ್ನ ಆರೋಪ ಮಾಡಬೇಕು. ಇಲ್ಲಿ ಏನಂದ್ರೆ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು, ಹೇಗೆ ಪರಿಹಾರ ವಿತರಣೆಯಲ್ಲಿ ಬಿಜೆಪಿ ಸರ್ಕಾರ ಅದು ಬಿಜೆಪಿ ಪಕ್ಷದ್ದು
ಅದು ವಿಫಲಗೊಳ್ತಾ ಇದೆಯೋ, ಜನರ ಸಮಸ್ಯೆಗಳನ್ನ ಸ್ಪಂದಿಸೋಕೆ ಮತ್ತು ಅದನ್ನ ಎತ್ತಿ ತೋರಿಸೋಕೆ ಕಾಂಗ್ರೆಸ್ ಕೂಡ ವಿಫಲಗೊಳ್ತಾ ಇದೆ ನಾನು ಆಗ್ಲೇ ಅನ್ನೋದು ಹೇಳಿದೆ. ಇದು ಇಲ್ಲಿ ಗೊತ್ತಾಗ್ತಾ ಇದೆ. ನನಗೆ ಅನ್ನಿಸ್ತಾ ಇರೋದು ಈ ಥರದ ವಿಚಾರಗಳು. ಸೊ ಇಲ್ಲಿ ರಾಜಕಾರಣ ಬರಬಾರ್ದು, ಇಲ್ಲಿ ಕೋಡ್ ಆಫ್ ಕಂಡಕ್ಟು ಬರಬಾರ್ದು. ಆ ಥರ ಕೋಡ್ ಆಫ್ ಕಂಡಕ್ಟ್ ಬೇಕಾಗಿಲ್ಲ ನಮಗೆ. ಎದಕ್ಕೆ ಬೇಕಾಗಿದೆ ಸರ್? ಅದ್ರ ಬಗ್ಗೆ ಧ್ವನಿ ಎತ್ತಬೇಕು, ನೀವು ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಮಾತಾಡ್ಬೇಕು ನನ್ನ ಪ್ರಕಾರ ಅಲ್ವಾ? ಈ ಥರದ್ದು ಮೀನಿಂಗ್ಲೆಸ್ ಕೋಡ್ ಆಫ್ ಕಂಡಕ್ಟ್ ಇದ್ರೆ ಅದು ನಾಚಿಕೆಗೇಡು ವಿಚಾರ ಅಂತ ನನಗನ್ಸುತ್ತೆ. ಜನ ಸಾಯ್ತಿರ್ಬೇಕಾದ್ರೆ ನೀವು ಮಾತಾಡೋಕೆ ಯೋಚನೆ ಮಾಡಬೇಕು, ನೀವು ಪರಿಹಾರ ಕೊಡೋಕೆ ಯೋಚನೆ ಮಾಡಬೇಕು ಅಂದ್ರೆ ಇದೆಯಂಥದ್ದು. ವಿರೋಧ ಪಕ್ಷ ಏನಾದರೂ ಸ್ಟ್ರಾಂಗ್ ಆಗಿದ್ರೆ, ಈ ಹಿಂದೆ ಜಲಪ್ರಳಯ ಆದಾಗ ಬಾಡಿಗೆ ಮನೆಗೆ 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು CM ಅವರು. ಒಂದು ಮನೆಗೂ ಕೊಟ್ಟಿಲ್ಲ ಸರ್ ಇದುವರೆಗೂ. ಅದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ. ಇವರು ಈ ಚುನಾವಣಾ ಪ್ರಚಾರದ ಮಾತ್ರ ಅಥವಾ ಅವರ ಬುಡಕ್ಕೆ ಬಂದಾಗ ಮಾತ್ರ ಧ್ವನಿ ಎತ್ತಾರೆ ಬಿಟ್ರೆ ಇವ್ರು ಯಾರು ನಮ್ಮ ಕರ್ನಾಟಕದವರೇ ಅಲ್ಲ ಸರ್ ಅವರು. ಓಕೆ, ಇದು ಏನಂದ್ರೆ ಈಗ ಸಂಕೇತ್ ಎಣಿಗೆಯವರು ತುಂಬ ಯುವ ನಾಯಕರು ಮತ್ತು ಅವರು ಸುಪ್ರೀಂ ಕೋರ್ಟ್ನ ವಕೀಲರು, ಅವ್ರಿಗೆ ಒಂದಷ್ಟು ಒಳ್ಳೆಯ ಕನಸುಗಳಿರ್ಬೋದು. ಬಟ್ ನನಗನ್ಸೋದು ಸರ್, ರಾಜ್ಯದ ನಾಯಕತ್ವ, ವಿಶೇಷವಾಗಿ ಎಲ್ಲ ಪಕ್ಷಗಳ ನಾಯಕತ್ವ ನಿಂತ ನೀರಾಗಿದೆ. ಒಂಥರ ರಾಜಕಾರಣ ಪ್ರೊಫೆಷನ್ ಆಗಿಬಿಟ್ಟಿದೆ. ನಿಜವಾದ ಕಾಳಜಿ ನನಗೆ ಅನ್ನಿಸ್ತಾ ಇಲ್ಲ. ಯಾವುದೇ ಪಕ್ಷಗಳಲ್ಲೂ ಕೂಡ ಅದು ಕಾಣಿಸ್ತಾ ಇಲ್ಲ. ಈ ಎಲೆಕ್ಷನ್ ಗೆಲ್ಲಬೇಕು, ಈ ಉಪಚುನಾವಣೆ ಗೆಲ್ಲಬೇಕು, ಮುಂದಿನ ಚುನಾವಣೆ ತಯಾರಿ ಮಾಡ್ಕೊಳ್ಬೇಕು, ಮತ್ತೆ ಅದು ಗೆಲ್ಲಬೇಕು, ಅಷ್ಟೇ ಬಿಟ್ಟರೆ ಇವರು ಭಾಷೆಗಳು ಹೆಂಗೆ ಚೇಂಜ್ ಆಗುತ್ತೆ ಅಂತಂದರೆ, ನೀವು ಈಗ BJP ಅವ್ರು ಏನು ಮಾತಾಡ್ತಾರೆ ನೋಡಿ, ನೀವು ಕಾಂಗ್ರೆಸ್ನ ಏನು ಮಾತಾಡ್ತಾರೆ ನೋಡಿ, ಇವ್ರ ಅಧಿಕಾರ ಚೇಂಜ್ ಆದ ತಕ್ಷಣ ಮಾತುಗಳು ಕರೆಕ್ಟಾಗಿ ಮತ್ತೆ ಸೇಮ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ನಾನು ಎನ್ವಿರಾನ್ಮೆಂಟ್ ಪಾಲಿಸಿ ಬಗ್ಗೆ ಹೇಳಿದೆ. ಕರೆಕ್ಟ್ BJP ಅವ್ರು ಬೈದಿರ್ತಾರೆ ಕಾಂಗ್ರೆಸ್ಸಲ್ಲಿದ್ದಾಗ, ಅಕಸ್ಮಾತ್ ಅವ್ರ ಅಧಿಕಾರಕ್ಕೆ ಬಂದ ತಕ್ಷಣ ಚೇಂಜ್ ಆಗುತ್ತೆ. ಈಗ ಇನ್ನೊಂದು ನಿಮಗೆ ಹೇಳ್ಬೇಕು ನಾನು, ಯಾವ್ದು ಹೇಳಿ, ಇದೇ ಕೇಂದ್ರ ಸರ್ಕಾರ ತಂದಿರುವಂಥ ಏನು ರೈತ ಪರ ಸುಧಾರಣಾ ಮಸೂದೆಗಳಂತ ನಾವು ಕರಿತೀವಿ. ಇದೇ ಮಸೂದೆಗಳು ಇದು ಯಾವ್ದು ಹೇಳಿ, ಇದು ಭೂ ಸುಧಾರಣಾ APMC ಆಕ್ಟ್ ಬಗ್ಗೆ ಇದನ್ನ ತರಬೇಕಂದ್ರೆ ಕಾಂಗ್ರೆಸ್ ಓಡಾಡಿತ್ತು. ಈಗ ಕಾಂಗ್ರೆಸ್ ಅಧಿಕಾರ ಬಂದ ತಕ್ಷಣ ಅದ್ರ ವಿರುದ್ಧ ಮಾತಾಡೋದು, ಬಂದೂಕು ಸಹಕಾರ ಕೊಡಿ ಅಂದ್ರೆ ನಾನು ಹೇಳ್ತಾ ಇರೋದು, ನೀವು ಅದ್ರ ವಿರುದ್ಧ ಪರ ಅಂತಲ್ಲ ಸರ್, ಜನರ ಪರವಾಗಿರಿ ಅಂತ ಹೇಳ್ತಾ ಇರೋದು ನಾನು. ನಿಮ್ದು ಏನಾಗಿದೆ ಅಂತಂದ್ರೆ, ವಿರೋಧ ಮಾಡೋಕ್ಕೆ ವಿರೋಧ ಮಾಡ್ತೀರಿ ನೀವು, ಓಕೆ, ಆಮೇಲೆ ಅಧಿಕಾರಕ್ಕೆ ಬಂದ ತಕ್ಷಣ ನಿಮ್ಮ ಭಾಷೆ ಚೇಂಜ್ ಆಗುತ್ತೆ. ಈಗ ಸರ್ಕಾರ ಚೆನ್ನಾಗಿ ಮಾತಾಡಿದ್ರೆ ಹೇಳಿ ಸರ್, ಅದು ಅದು ಕಾಯ್ದೆ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ. ಇಲ್ಲ, ನೀವು ಹಂಗೆ ಮಾಡಲ್ಲ, ಎಲ್ಲದಕ್ಕೂ ಬೈಯೋದು, ಆಮೇಲೆ ನೀವು ಹೋದ್ಮೇಲೆ ಅದೇ ಮಾಡೋದು. ಇದು ಅಂದ್ರೆ ನಾನು ಹೇಳೋದು, ಪ್ರೊಫೆಷನಲ್ ರಾಜಕಾರಣಿಗಳು ಹಿಂಗಾಗಿದ್ದಾರೆ. ನೀವು ಹಂಗಾಗಬೇಡಿ ಸಂಕೇತ್. ಇಲ್ಲ, ನಮಗೆ ಯಾವುದೋ ಆಸೆ ಆಕಾಂಕ್ಷೆಗಳಿಲ್ಲ. ನಾವು ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ನಾವು ವೃತ್ತಿಪರ ವಕೀಲರು. ನಮಗಿದು ನಮಗೆ ಸ್ವಲ್ಪ ಆಶಾವಾದ ಇರುತ್ತೆ. ನಮಗೆ ರಾಜಕೀಯದಲ್ಲಿ ಆದ್ರೆ ನೀವು ಮಾತಾಡ್ತಾರ ನೋಡಿದ್ರೆ ನೀವು ಪ್ರೊಫೆಷನಲ್ ರಾಜಕಾರಣಿ ತರ ನಮಗೆ ರಾಜಕೀಯದಲ್ಲಿ ಆಸೆ ಆಕಾಂಕ್ಷೆ ಯಾವುದೂ ಇಲ್ಲ. ಆದ್ರೆ ಒಂದ್ ಏನ್ ಹೇಳ ಬಯಸ್ತೇನೆ ಅಂತಂದ್ರೆ, ಯಾವುದೇ ಪಕ್ಷದವರಾಗ್ಲಿ ಅವರು ಜನರಿಗೆ ಸ್ಪಂದಿಸದೆ ಹೋದ್ರೆ ಆ ಪಕ್ಷಕ್ಕೆ ಉಳಿಗಾಲಿಲ್ಲ. ಅದು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಮತ್ತೊಂದಾದ್ರೂ ಆಗಿರ್ಬೋದು. ಆದ್ರೆ ರಾಜಕೀಯವನ್ನೇ ಯಾರು ಬಂಡವಾಳ ಮಾಡಿಟ್ಕೊಂಡು ಅದನ್ನ ಬದಲಾವಣೆ ಮಾಡ್ಕೊಂಡಾಗ್ಲಿ ಅಥವಾ ಜನರಿಗೆ ಮೋಸ ಮಾಡ್ತಾ ಹೋದ್ರೆ ಒಂದು ದಿನ 2 ದಿನ ನಡೀಬಹುದು, ಮತ್ತೊಂದು 6 ವರ್ಷಕ್ಕೆ ಅಥವಾ 5 ವರ್ಷಕ್ಕೆ ಅವ್ರು ಮತ್ತೆ ಬದಲಾವಣೆ ಆಗಲೇಬೇಕು. ಆದ್ರೆ ವಸ್ತುಸ್ಥಿತಿ ಜನರದ್ದು ಏನಾದ್ರೂ ಬದಲಾವಣೆ ಆಗುತ್ತಾ ಅಂತ ಏನಾದ್ರೂ ವಿಚಾರ ಮಾಡಿದ್ರೆ, ವಿಶ್ಲೇಷಣೆ ಮಾಡಿದ್ರೆ, ಜನರೇ ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಜನರು ಉತ್ತರ ಕೊಡದೆ ಹೋದ್ರೆ ಅದಕ್ಕೆ ಜನರೇ ಅದನ್ನ ತಪ್ಪಿನಲ್ಲಿ ಸಿಕ್ಕಾಕೊಂಡು. ಒಂದು ದೊಡ್ಡ ದುರ್ದೈವ ಏನಂದ್ರೆ, ಜನರ ಹತ್ರ ಯಾವ ಪರ್ಯಾಯ ಮಾರ್ಗಗಳು ಇಲ್ಲ. ಇಲ್ಲಿ ಯಾರ ಬಗ್ಗೆನೂ ಆಶಾವಾದ ಇಲ್ಲ, ಮತ್ತು ಇಲ್ಲಿ ನಮಗೆ ಯಾವುದೊಂದು ಆಶಾಕಿರಣ ಕಾಣ್ತಾ ಇಲ್ಲ ಜನರಿಗೆ. ಮತ್ತು ಇವ್ರು ಬಿಟ್ಟು ಇವ್ರು ಯಾರು ಅಂದರೆ ಯಾರು ಇಲ್ಲ ಅಲ್ಲಿ. ಯಾರಿಗೆ ಮಾಡಬೇಕು ಸರ್? ಜನ ಯಾರಿಗೆ ಓಟ್ ಕೊಡಬೇಕು ಅನ್ನೋದು ಸ್ಥಿತಿ ಬಂದಿದೆ. ಆ್ಯಕ್ಚುಲಿ ಇದು ದಿಸ್ ಇಸ್ ಸ್ಥಿತಿಗೆ ಜನ ತಮ್ಮ ಕ್ಷೇತ್ರದಲ್ಲಿ ನಿಂತ್ಕೊಂಡಿರುವಂಥ ಶಾಸಕರು ಅಥವಾ ಶಾಸಕ ಅಭ್ಯರ್ಥಿಗಳು ಯಾರಿರ್ತಾರೆ ಅವ್ರನ್ನ ನೋಡಿ ಓಟ್ ಕೊಡಬೇಕು. ಯಾರನ್ನೋ ನೋಡಿ ಓಟ್ ಕೊಟ್ಟು ಅಥವಾ ಯಾರೋ ಒಬ್ಬರು ಲೀಡರ್ ಅಂತ ನೋಡಿ ಓಟ್ ಕೊಟ್ಟರೆ ಪ್ರಯೋಜನಕ್ಕೆ ಬರಲ್ಲ. ಅವರು ಸ್ಥಳೀಯ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಯಾವುದೇ ವ್ಯಕ್ತಿ ಇರಲಿ, ಯಾವುದೇ ಜಾತಿ ಇರಲಿ, ಪಂಗಡ ಇರಲಿ, ಯಾವುದೇ ಪಕ್ಷ ಇರಲಿ, ಅವ್ರನ್ನ ನೋಡಿ ಓಟ್ ಕೊಡಬೇಕಾಗ್ತದೆ. ಇಲ್ಲದೆ ಇದ್ರೆ ಇದು ಪರಿಸ್ಥಿತಿ ಯಾವಾಗಿದ್ರು ಇರೋದೇ ಅಂತ ನನ್ನ ಅಭಿಪ್ರಾಯ. ಈ ಮಾತು ಹೇಳಿದ್ರೆ ಏನು ಹೇಳಿದ್ರೆ ತುಂಬಾ ಒಳ್ಳೆ ಮಾತು ಇದು. ಆದರೆ ಇದು ಇಂಪ್ರಾಕ್ಟಿಕಲ್ ಮಾತು. ನೀವೇ ಜಾತಿ ನೋಡಿ ಆ ಕ್ಯಾಂಡಿಡೇಟ್ನ ಫೈನಲೈಸ್ ಮಾಡ್ತೀರಿ. ನೀವು ಜಾತಿ ನೋಡಿ ಓಟ್ ಕೊಡಬೇಡ ಅಂತ ಜನರಿಗೆ ಹೆಂಗೆ ಹೇಳ್ತೀರಿ ಸರ್ ನೀವು? ನೋಡಿ, ರಾಜರಾಜ್ಯದಲ್ಲಿ ನೀವು ಕ್ಯಾಂಡಿಡೇಟ್ ಜಾತಿ ನೋಡೋದೇ ನೀವು ನಿಲ್ಸಿದ್ರಾ? ಇಲ್ಲ, ಜಾತಿ ನೋಡ್ತೀರಿ. ನೀವು ನೋಡ್ತಿರ್ಬೇಕಾದ್ರೆ ಜನರಿಗೆ ಹೆಂಗೆ ಹೇಳ್ತೀರಿ ನೀವು ಜಾತಿ ನೋಡಿ ನೀವು ಓಟ ಕೊಡಬೇಡಿ ಅಂತ? ಅವರು ಜಾತಿ ನೋಡ್ತಾರೆ. ಅಲ್ಲಲ್ಲ, ಅದು ಜನ ತಿಳುವಳಿಕೆ ತಗೋಬೇಕು. ಅದೇ ಅಂದ್ರೆ ನಾವು ಚೆನ್ನಾಗಿಲ್ಲ, ಜನ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರಿ. ಇಲ್ಲ, ಜನ ಯಾವಾಗ ತಿಳುವಳಿಕೆ ಬರ್ತದೆ, ಯಾವಾಗ ಜನರಿಗೆ ಬುದ್ಧಿ ಭೇಟಿ ಆಗ್ತದೆ, ಯಾವಾಗ ಜನರು ಸ್ಥಳೀಯಾಗಿ ನಾಯಕರಿಗೆ ಬುದ್ಧಿ ಭೇಟಿ ಆಗಿಲ್ಲ, ಅಲ್ಲ ಜನರಿಗೆ ಬುದ್ಧಿ ಭೇಟಿ ಆಗಿಲ್ಲ. ಅವರು ಬುದ್ಧಿ ಕಲ್ಸಕ್ ಶುರು ಮಾಡ್ತಾರೆ ನಾಯಕರುಗಳಿಗೆ. ಆಲ್ರೆಡಿ ಕಲ್ಸಿದಾರಲ್ಲ ಸರ್ ಒಂದೆರಡು ಪಕ್ಷಗಳಿಗೆ. ಏನ್ ಬುದ್ಧಿ ಕಲ್ಕೊಂಡಿದ್ರಿ? ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ಲ. ರಾಷ್ಟ್ರಾದ್ಯಂತ
ಭಾಳಷ್ಟು ಕಡೆ ಸೋತಿದ್ರಿ ನೀವು. ಏನು ಬುದ್ಧಿ ಕಲ್ತಿದ್ರಿ ನೀವು ಹೇಳಿ ನನಗೆ? ರಾಜ್ಯದಲ್ಲಿ ಏನು ಬುದ್ಧಿ ಕಲ್ತಂಗೆ ಏನು ಲಕ್ಷಣಗಳು ಕಾಣ್ತಾ ಇದೆ? ನೋಡಿ, ಇದು ಒಂದೇ ಅಂತಲ್ಲ. ಕಾಂಗ್ರೆಸ್ ಮೊದಲು ಒಂದ್ಸಲ ನೆಲ ಕಚ್ಚಿತ್ತು, ನಂತರ ಅದಕ್ಕೆ ಪುನರ್ಜನ್ಮ ಬಂತು, ಮತ್ತೆ ಅದಕ್ಕೆ ನೆಲ ಕಚ್ಚಿದೆ, ಮತ್ತೆ ಇದೆಲ್ಲ ಖಂಡಿತ ಇದ್ದೇ ಇರುತ್ತೆ, ಏಳು ಬೀಳುಗಳು ಇದ್ದದ್ದೇ. ಬಟ್ ಆದ್ರೆ ಬಿದ್ದಾಗ ಏನ್ ಪಾಠಗಳು ಕಲ್ಕೊಂಡಿದ್ರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಜನರಿಗೆ. ಇವ್ರು ನಾಳೆ ಇವ್ರು ಬಂದ್ರೆ ಏನೋ ಒಳ್ಳೇದು ಮಾಡ್ತಾರೆ ಅಂತ ಜನರಿಗೆ ಅನಿಸ್ತಾ ಇಲ್ಲ. ಜನರು ಎಲ್ಲರಿಗೂ ಅವಕಾಶ ಕೊಟ್ಟು ನೋಡ್ತಾರೆ. ಒಮ್ಮೆ ಬಿಜೆಪಿಗೂ ಕೊಡ್ತಾರೆ, ಒಮ್ಮೆ ಕಾಂಗ್ರೆಸ್ ಕೊಡ್ತಾರೆ. ಆದ ಮಾತ್ರಕ್ಕೆ ಯಾವುದೇ ಪಕ್ಷದಲ್ಲಿ ಅದರಲ್ಲಿ ಉಳಿಗಾಲಿಲ್ಲ ಅಂತ ಅನ್ನೋದು ತಪ್ಪಾಗ್ತದೆ ಅಂತ ನನ್ನ ಅಭಿಪ್ರಾಯ. ಇಲ್ಲ, ನಾನು ಹೇಳೋದೇನಂದ್ರೆ ನೀವು ಖಂಡಿತ ಇನ್ನೊಬ್ರು ಸಶಕ್ತ ಏನೇಳಿ ಪ್ರಜಾಪ್ರಭುತ್ವಕ್ಕೆ ಸಶಕ್ತ ವಿರೋಧ ಪಕ್ಷ ಇರಬೇಕು, ಖಂಡಿತ ಇರಬೇಕು. ಆದರೆ ನೀವು ಆ ಲಕ್ಷಣಗಳನ್ನ ತೋರಿಸ್ಬೇಕು. ನಾಳೆ ನಾವು ಬಂದಾಗ ಚೆನ್ನಾಗಿ ಮಾಡ್ತೀವಿ ಅಂತೇಳಿ ಅದು ತೋರಿಸಿದಾಗ ಜನ ನಿಜವಾಗ್ಲೂ ಭ್ರಮ ನಿರಸನಕ್ಕೊಳಗಾಗ್ತಾರೆ. ಹಂಗಾಗದೇ ಇರಲಿಲ್ಲ ಅನ್ನೋದು ಅಷ್ಟೇ ಆಶಯ. ಧನ್ಯವಾದ ಜಯರಾಜನವರು ನಮ್ಮ ಜೊತೆ ಮಾತಾಡಿದ್ದಕ್ಕೆ, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ ಸಂಕೇತ್ ಅವರು ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಸೊ ಯುವ ಮುಂದಾಳುಗಳು ಮುಂದೆ ಬನ್ನಿ, ಒಳ್ಳೆ ಕೆಲಸಗಳನ್ನ ಜನರ ಪರವಾಗಿ ಮಾಡಿ, ಯಾವುದೇ ಪಕ್ಷದಲ್ಲಿರಲಿ ಒಳ್ಳೆ ಕೆಲಸಗಳಾಗಲಿ ಅಂತ ಆಶಿಸ್ತಾ, ಇವತ್ತಿನ ಈ ಒಂದು ಸ್ಥಿತಿಗತಿಗೆ ರಾಜ್ಯ ಸರ್ಕಾರ ಸರಿಯಾಗಿ ಸ್ಪಂದಿಸದೇ ಇದ್ದರೆ ವಿರೋಧ ಪಕ್ಷಗಳು ಅದನ್ನು ದೊಡ್ಡದಾಗಿ ಧ್ವನಿ ಎತ್ತಲಿ, ಅಟ್ಲೀಸ್ಟ್ ಕೂಗಾಡಲಿ, ಉಪವಾಸ ಸತ್ಯಾಗ್ರಹ ಮಾಡಲಿ, ಏನೋ ಒಂದು ಮಾಡಲಿ, ಜನರಿಗೆ ಏನೋ ಒಂದಷ್ಟು ಬೆನಿಫಿಟ್ಗಳು ತಲುಪೋ ತನಕ ಆ ಕ್ಷೇತ್ರ ಬಿಟ್ಟು ಹೊರಗಡೆ ಬರದಂಥ ಒಂದು ಪ್ರತಿಜ್ಞೆ ಕೈಗೊಳ್ಳಿ ಅಂತ ಹೇಳ್ತಾ, ಇದು ವಿರೋಧ ಪಕ್ಷಗಳಿಗೆ ಮುಖ್ಯವಾಗಿ ಅನ್ವಯ ಆಗುತ್ತೆ ಅಂತ ಹೇಳ್ತಾ, ರಾಜ್ಯ ಸರ್ಕಾರ ಹೊಣೆಗೇಡಿತನ ತೋರಿಸಿದಾಗ ವಿರೋಧ ಪಕ್ಷಗಳೇ ಕೆಲಸ ಮಾಡಬೇಕಾಗುತ್ತೆ. ಇದು ಈಗಾಗಲೇ ಅಂತ ಆಶಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದು ದಿಕ್ಸೂಚಿ TV5ನ ಪ್ರಸ್ತುತಿ TV5 ವಾಸ್ತವದ ಪ್ರತಿರೂಪ.